ಹಲೋ ಮಕ್ಳೇ, ಹೇಗಿದ್ದೀರಾ? ಎಲ್ರು ಆರಾಮಲ್ವಾ? ಮೇಧ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ತರಗತಿ 7 ಗಣಿತದ ಮಾದರಿ ಪ್ರಶ್ನೆ ಪತ್ರಿಕೆ ಏನಿದೆ ನೋಡಿ, ಅದನ್ನ ನಾವಿವತ್ತು ಸಾಲ್ವ್ ಮಾಡ್ತಾ ಇದ್ವಿ. ಅಂದ್ರೆ ಅದರ ಬಗ್ಗೆ ಚರ್ಚಿಸ್ಲಿಕ್ಕೆ ಇದ್ದೇವೆ. ಸೊ ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ. ಮೊದಲ ಪ್ರಶ್ನೆಗೆ ಡೈರೆಕ್ಟ್ ಆಗಿ ಹೋಗುವ. ಕ್ವೆಶ್ಚನ್ ಪೇಪರ್ ನಿಮ್ಮ ಮುಂದೆ ಕಾಣ್ತಾ ಇರಬಹುದು. 1.5 ಗಂಟೆ ನಿಮ್ಗೆ ಬರೀಲಿಕ್ಕೆ ಇರ್ತದೆ, 40 ಅಂಕಗಳು ಅಲ್ವಾ? ಸೊ ಮೊದಲಿಗೆ ಸೂಚನೆ ಕೊಟ್ಟಿದ್ದಾರೆ, ಆ ಸೂಚನೆಯನ್ನ ಒಮ್ಮೆ ನೋಡಿಕೊಳ್ಳಿ. ಪ್ರಶ್ನೆಯನ್ನ ಸರಿಯಾಗಿ ಓದಿ ಅರ್ಥೈಸಿಕೊಳ್ಬೇಕು. ಹಾಗೆ ಉತ್ತರಕ್ಕೆ ಸಂಬಂಧಿಸಿದ ಎಲ್ಲ ಹಂತಗಳನ್ನ ನೀವೇನ್ ಮಾಡ್ಬೇಕಾಗ್ತದೆ. ಹಾಗೆ ಪ್ರಶ್ನೆ ಸಂಖ್ಯೆನ ಸ್ಪಷ್ಟವಾಗಿ ಬರಿಬೇಕು. ತಪ್ಪು ಸಂಖ್ಯೆಗಳನ್ನ ಯಾವತ್ತೂ ಬರೀಲಿಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತು? ಸೊ ಈಗ ನಾವು ಮೊದಲ ಪ್ರಶ್ನೆಗೆ ಹೋಗೋಣ. ನೀವು ಯಾವಾಗ್ಲೂ ಹಾಗೆ ಉತ್ತರವನ್ನ ಬರೆಯುವಾಗ ಸರಿಯಾಗಿ ಬರೀರಿ ಮಕ್ಕಳೇ. ಪ್ರಶ್ನೆ ಸಂಖ್ಯೆಯನ್ನ ಬರ್ದೇ ಉತ್ತರವನ್ನ ಬರೀರಿ. ತಪ್ಪು ನಿಮ್ಮ ಮನಸ್ಸಿಗೆ ಬಂದ ಪ್ರಶ್ನೆಗಳನ್ನ ಬರೀಲಿಕ್ಕೆ ಹೋಗ್ಬೇಡಿ. ಮೊದಲ ಪ್ರಶ್ನೆ ನೋಡೋಣ. ಆರಿಸಿ ಬರೆಯಿರಿ ಇದೆ. 4 ಪರ್ಯಾಯ ಹೇಳಿಕೆಗಳಿರಬಹುದು, ಕೆಲವೊಮ್ಮೆ ಅಕ್ಷರಗಳಿರಬಹುದು, ಏನೋ ಉತ್ತರಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಸರಿಯಾದದ್ದನ್ನ ಆರಿಸಿ ಬರಿಬೇಕು. ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಇದ್ದ ಹಾಗೆ. ಈಗ ಮೊದಲನೇ ಪ್ರಶ್ನೆ ನೋಡಿ. 2/3 ಅನುಪಾತದಲ್ಲಿ ಬರೆದಾಗ ನಾವು ಹೇಗೆ ಬರೆಯುವಂತಹದ್ದು? 2/3 ಅನ್ನೋ ಸಂಖ್ಯೆ, ಅದನ್ನ ಅನುಪಾತದಲ್ಲಿ ನಾವು ಹೇಗೆ ಬರಿತೇವೆ ಅನ್ನೋದನ್ನ ಒಮ್ಮೆ ನೋಡುವ. 1 ನಿಮಿಷ ಖಾಲಿ ಹಾಳೆಗೆ ಬರೋಣ. ಒಂದನೇ ಪ್ರಶ್ನೆ 2/3 ಅನುಪಾತದಲ್ಲಿ ಹೇಗೆ ಬರೆಯುವುದು? ಇದನ್ನ ಬರೆಯುವ ವಿಧಾನ ಏನಿಲ್ಲ. ಅಂಶವನ್ನ ಮೊದಲಿಗೆ ಬರೆಯುವುದು, ಮತ್ತೆ ಅನುಪಾತದ ಚಿಹ್ನೆ ಬರೆಯುವುದು, ಮತ್ತೆ ಛೇದವನ್ನ ಬರೆಯುವುದು. ಇದು ಏನಾಗ್ತದೆ? ಭಿನ್ನ ರಾಶಿಯನ್ನ ಅನುಪಾತಕ್ಕೆ ಬರೆಯುವಂತಹದ್ದು ಈ ಕ್ರಮ. ಆಯ್ತಾ? ಇನ್ನೊಮ್ಮೆ ಹೇಳ್ತೇನೆ ಬೇಕಾದ್ರೆ. A/B ಇದ್ರೆ ಮೊದಲಿಗೆ A ಬರೆಯುವುದು ಅಂಶದಲ್ಲಿರುವಂತಹದ್ದು, ಮತ್ತೆ ಅನುಪಾತ ಚಿಹ್ನೆ ಹಾಕುದು, ಮತ್ತೆ B ಬರೆಯುವುದು, ಈ ರೀತಿ. ಆಯ್ತಾ? ಇದು ಕರೆಕ್ಟ್ ಆದ ಉತ್ತರ. ಆಪ್ಷನ್ ಏನಾಗಿದೆ? ಆಪ್ಷನ್ A 2/3 ಆಗಿದೆ. ಇದು ಆಪ್ಷನ್ A ಅಲ್ಲಿ ಇದೆ. ಆಯ್ತಾ? ಎರಡನೇ ಪ್ರಶ್ನೆಗೆ ಬರೋಣ ನಾವು. ಎರಡನೇ ಪ್ರಶ್ನೆ ಏನ್ ಹೇಳ್ತದೆ ಅನ್ನೋದನ್ನ ನೋಡುವ. ಎರಡನೇ ಪ್ರಶ್ನೆಗೆ ಪ್ರಕಾರ ವೃತ್ಕ್ರಮವಿಲ್ಲದಿರುವ ಭಾಗಲಬ್ಧ ಸಂಖ್ಯೆ. ಅಲ್ಲಿ ಯಾವ ಸಂಖ್ಯೆಗೆ ವೃತ್ಕ್ರಮವನ್ನ ಬರೀಲಿಕ್ಕೆ ಆಗುವುದಿಲ್ಲ? ವಿಲೋಮ ಅಥವಾ ಏನ್ ಹೇಳ್ತೇವೆ ನೋಡಿ, ಯಾವುದಕ್ಕಾಗುವುದಿಲ್ಲ ಅನ್ನೋದನ್ನ ನೀವು ಹೇಳಬೇಕಾಗ್ತದೆ. ಈಗ ಅಲ್ಲಿ ಕೊಟ್ಟಿರುವ ಸಂಖ್ಯೆಗಳು 1 - 1. ಅದಕ್ಕೆ ವೃತ್ಕ್ರಮವನ್ನ ನಾವು ಬರಿಬಹುದು. ಅದರ ವೃತ್ಕ್ರಮ ಏನಾಗ್ತದೆ? 1 ಆಗ್ತದೆ. 0ಗೆ ವೃತ್ಕ್ರಮ ಇಲ್ಲ, ಅದು 0. ಆಯ್ತಾ? 3/5 ಏನು ಕೊಟ್ಟಿದ್ದಾರೆ, ಅದ್ರ ವೃತ್ಕ್ರಮ 5/3 ಆಗ್ತದೆ. ಅಂಶವನ್ನ ಛೇದದಲ್ಲಿ ಬರಿಬೇಕು, ಛೇದವನ್ನ ಅಂಶದಲ್ಲಿ ಬರಿಬೇಕಾಗ್ತದೆ. ಹಾಗೆ 1 ಅನ್ನೋ ಸಂಖ್ಯೆ ಇದೆ, ಅದರ ವೃತ್ಕ್ರಮ ಏನಾಗ್ತದೆ? -1 ಆಗ್ತದೆ. ಆಯ್ತಾ? ಹಾಗಾದ್ರೆ ಯಾವುದಕ್ಕೆ ಇದಿಲ್ಲ? ವೃತ್ಕ್ರಮ ಇಲ್ಲ. 0ಗೆ ವೃತ್ಕ್ರಮ ಇಲ್ಲ ಅಲ್ವಾ? ಸೊ 0 ಅನ್ನೋ ಆಪ್ಷನ್ ಏನಿದೆ ಅದು ಕರೆಕ್ಟ್ ಆಗ್ತದೆ. ಸೊ ಆನ್ಸರ್ 0 ಆಗ್ತದೆ. ಈಗ ಮೂರನೇ ಪ್ರಶ್ನೆಗೆ ನಾವು ಹೋಗೋಣ. ಮೂರನೇ ಪ್ರಶ್ನೆಯಲ್ಲಿ ಏನಿದೆ ಅನ್ನೋದನ್ನ ನೋಡೋಣ. ವೃತ್ತಾಕಾರ ವಲಯದ ಸುತ್ತಲಿನ ಒಟ್ಟು ದೂರವನ್ನ ಏನಂತ ಹೇಳ್ತಾರೆ? ವೃತ್ತಾಕಾರದ ವಲಯದ ಒಟ್ಟು ದೂರ ಅಂದ್ರೆ ಆ ಹೊರಗಿನ ಇದು ಏನಿದೆ ನೋಡಿ, ಅದನ್ನ ಏನೆಂದು ಹೇಳ್ತಾರೆ? ವಿಸ್ತೀರ್ಣ, ಪರಿಧಿ, ಕಂಸ, ಜ್ಯ. ಆಯ್ತಾ? ಮೂರನೇ ಪ್ರಶ್ನೆಗೆ ಬಂದಿದ್ದೇವೆ ನಾವು. ಮೂರನೇ ಪ್ರಶ್ನೆ ಕಾಣ್ತಾ ಇರಬಹುದು ಅಂತ ಹೇಳಿ ಭಾವಿಸಿದ್ದೇನೆ ನಾನು. ಸೊ ವೃತ್ತ ಆಯ್ತು. ವೃತ್ತಕ್ಕೆ ಒಂದು ಏನಿದೆ? ವೃತ್ತ ಕೇಂದ್ರ ಇದೆ. ಈ ಕಾಣ್ತಾ ಉಂಟಾ ಹೊರಗೆ? ಏನು ಇದು ಕಾಣ್ತಾ ಇದೆಯಾ? ಇದನ್ನ ಏನಂತ ಹೇಳ್ತಾರೆ? ಅದು ವಲಯ, ಆ ವೃತ್ತಾಕಾರದ ವಲಯ. ಆ ವಲಯವನ್ನ ಏನಂತ ಹೇಳ್ತೇವೆ? ಈ ವಲಯವನ್ನ ನಾವು ಪರಿಧಿ ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ? ವೃತ್ತದ ಪರಿಧಿ ಅಂತ ಹೇಳ್ತೇವೆ. ಇಲ್ಲೊಂದು ನಡುವಲ್ಲಿ ಬಿಂದು ಹಾಕಿದೇನಲ್ಲ, ಇದನ್ನ ಏನಂತ ಹೇಳ್ತಾರೆ ಗೊತ್ತಿದ್ಯಾ? ಇದು ವೃತ್ತ ಕೇಂದ್ರ ಆಗ್ತದೆ. ಏನಾಗ್ತದೆ? ವೃತ್ತ ಕೇಂದ್ರ ಆಗ್ತದೆ. ಈಗ ನೀವು ವೃತ್ತ ಕೇಂದ್ರದಿಂದ ಒಂದು ಗೆರೆಯನ್ನ ಎಳೆದ್ರೆ, ಪರಿಧಿಯ ಮೇಲೆಗೆ ಒಂದು ಗೆರೆಯನ್ನ ಎಳೆದ್ರೆ ಯಾವ ಸೈಡ್ಗೆ ಬೇಕಾದ್ರೂ ಎಳಿಬಹುದು. ಇದು 2 ಸೆಂಟಿಮೀಟರ್ ಇದ್ರೆ ನೀವು ವೃತ್ತ ಕೇಂದ್ರದಿಂದ ಪರಿಧಿಯ ಯಾವ ಕೋಣೆಗೂ ಒಂದು ಪಾಯಿಂಟ್ಗೂ ಕೂಡ ಗೆರೆ ಎಳೆದ್ರೆ ಅದು ಯಾವಾಗ್ಲೂ ಸಮವಾಗಿರ್ತದೆ. ಈ ಗೆರೆಯನ್ನ ನಾವೇನಂತ ಹೇಳ್ತೇವೆ?
ಈ ಗೆರೆಯನ್ನ ನಾವು ತ್ರಿಜ್ಯ ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ? ತ್ರಿಜ್ಯ ಎಂದು ಹೇಳ್ತೇವೆ. ಹಾಗಾದ್ರೆ ವ್ಯಾಸ ಎಂದ್ರೇನು? ಇದೇ ತ್ರಿಜ್ಯವನ್ನ ಇನ್ನೊಂದು ಬದಿಗೆ ಮುಂದುವರಿಸಿದ್ರೆ, ಈಗ ಇದೊಂದು ಗೆರೆ ಕಾಣ್ತಾ ಇದೆಯಾ, ನಾನು ಇದನ್ನ ಓ ಅಂತ ಹೇಳ್ತೇನೆ, ಇದನ್ನ ಎ ಅಂತ ಹೇಳ್ತೇನೆ. ಓ ಎ ಅನ್ನ ಮುಂದುವರಿಸ್ತೇನೆ ನಾನು ಇನ್ನೊಂದು ಭಾಗಕ್ಕೆ. ಇದು ಸ್ಟ್ರೈಟ್ ಬರ್ಬೇಕು. ಒಂದ್ ನಿಮಿಷ, ನಾನು ಲೈನ್ ಸ್ಟ್ರೈಟ್ ಹಾಕ್ತೇನೆ. ಕಾಣ್ತಾ ಉಂಟು? ಸ್ಟ್ರೈಟ್ ಲೈನ್ ಬಂದಿದೆ. ಆ ಬದಿಯಿಂದ ಈ ಬದಿಗೆ ಅದೇನಾಗ್ತದೆ? ಛೇದಿಸ್ತದೆ, ವೃತ್ತ ಪರಿಧಿಯನ್ನ ಛೇದಿಸ್ತದೆ. ಆ ಗೆರೆಯನ್ನ, ಎ ಬಿ ಅನ್ನೋ ಗೆರೆ ಏನು ಕಾಣ್ತಾ ಇದೆ ನೋಡಿ, ಇದನ್ನ ನಾವೇನಂತ ಕರಿತೇವೆ? ವ್ಯಾಸ ಅಂತ ಕರಿತೇವೆ. ಏನಂತ ಕರಿತೇವೆ? ವ್ಯಾಸ ಅಂತ ಕರಿತೇವೆ. ಹಾಗಾದ್ರೆ ಅಲ್ಲಿ ಕೊಟ್ಟಿರುವ ವಿಸ್ತೀರ್ಣ ಅಂದ್ರೆ ಏನು ಅಂತ ಕೊಟ್ಟಿದ್ದಾರೆ. ವಿಸ್ತೀರ್ಣ ಅಂದ್ರೆ ಏನು? ಈ ಸರ್ಕಲ್ ನ ಪೂರ್ತಿ ಇದನ್ನ ನಾನು ಶೇಡ್ ಮಾಡೋದಾದ್ರೆ, ಈ ಸರ್ಕಲ್ ನ ತುಂಬಿಸ್ಲಿಕ್ಕೆ, ಶೇಡ್ ಮಾಡ್ಲಿಕ್ಕೆ ಎಷ್ಟು ನಾನು ಉಪಯೋಗಿಸ್ತೇನೆ ನೋಡಿ, ಅದನ್ನ ವಿಸ್ತೀರ್ಣ ಅಂತ ಹೇಳ್ತಾರೆ. ಇದು ಸರ್ಕಲ್ ನ ಸುತ್ತ ಪೂರ್ಣ ಒಳಗಿರುವ ಎಲ್ಲಾ ಭಾಗ ಕೂಡ ಏನಾಗ್ತದೆ? ವಿಸ್ತೀರ್ಣಕ್ಕೆ ಕವರ್ ಆಗುವಂತಹದ್ದು. ಹಾಗೆ ಇನ್ನೊಂದು ಕ್ವೆಶ್ಚನ್ ಕೊಟ್ಟಿದ್ದಾರೆ ಅಲ್ಲಿ, ಅಂದ್ರೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಅಂತ ಹೇಳಿದ್ರೆ ಜ್ಯ ಅನ್ನೋದನ್ನ ಹೇಳಿದ್ದಾರೆ. ಜ್ಯ ಅಂದ್ರೆ ಏನು? ಇಲ್ಲಿ ಒಂದು ಗೆರೆ ಕಾಣ್ತಾ ಉಂಟಾ ನಿಮಗೆ? ಒಂದು ಗೆರೆ, ಹಸಿರು ಬಣ್ಣದ ಗೆರೆ, ಆಯ್ತಾ? ಇದಕ್ಕೆ ನಾನು ಪಿ ಕ್ಯೂ ಅನ್ನೋ ಹೆಸರನ್ನ ಕೊಡ್ತೇನೆ. ಹಾಗೆ ಪಿ ಕ್ಯೂ ಅಂದರೆ ಜ್ಯ. ಇಲ್ಲಿ ಜ್ಯ, ಆಯ್ತಾ? ಅದು ವೃತ್ತ ಕೇಂದ್ರದಿಂದ ಹಾದು ಹೋಗುದಿಲ್ಲ, ಆದ್ರೆ ವೃತ್ತ ಪರಿಧಿಯಿಂದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಏನಾಗ್ತದೆ? ಟಚ್ ಆಗುವಂತಹ ಒಂದು ಲೈನ್ ಏನಿದೆ ನೋಡಿ, ಅದನ್ನ ಜ್ಯ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಕರೆಕ್ಟ್ ಆದ ಉತ್ತರ ಯಾವುದು? ಪರಿಧಿ. ಆಯ್ತಾ? ಕರೆಕ್ಟ್ ಆದ ಉತ್ತರ, ಒಂದ್ ನಿಮಿಷ, ಇಲ್ಲಿ 3ನೇ ಪ್ರಶ್ನೆಗೆ ಬಿ ಆಪ್ಷನ್ ಕರೆಕ್ಟ್. ಬೇಕಾದ್ರೆ ನಾನು ಇಲ್ಲಿ ಬರಿತೇನೆ. ಪರಿಧಿ ಇಲ್ಲಿ 0, ಇದು 2:2:3. ಹಾಗೆ 4ನೇ ಪ್ರಶ್ನೆಗೆ ಬರೋಣ. ಘಾತ ಸಂಖ್ಯೆ 5^2 ಘಾತ ಸೂಚಿ ಯಾವುದು? ಓಕೆ, ಒಂದು ಘಾತ ಸಂಖ್ಯೆ ನಿಮ್ಗೆ ಕಾಣ್ತಾ ಇರಬಹುದು. ಘಾತ ಸಂಖ್ಯೆ ಅಂತ ಹೇಳಿದ್ರೆ ಏನು? ನಾವು ಹೀಗೆ ಬರಿತೇವೆ. ಘಾತ ಸಂಖ್ಯೆಯನ್ನ ಹೇಗೆ ಬರಿತೇವೆ? ಅಲ್ಲಿ ಕೊಟ್ಟಂತಹ ಪ್ರಶ್ನೆ ಹೀಗಿದೆ ಅಲ್ಲ, 5 ಮೇಲೆ ಒಂದು 2 ಸಂಖ್ಯೆ ಕಾಣ್ತಾ ಇದೆ. ಈ 2 ಸಂಖ್ಯೆ ಮೇಲೆ ಬರ್ದದ್ದು ನೋಡಿ, ಬಲಭಾಗಕ್ಕೆ ಮೇಲಿನ ಒಂದು ಮೂಲೆಯಲ್ಲಿ ನಾವೇನು ಸಂಖ್ಯೆ ಬರಿತೇವೆ, ಇದನ್ನ ಘಾತ ಸೂಚಿ ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ? ಘಾತ ಸೂಚಿ ಅಂತ ಹೇಳ್ತೇವೆ. ಹಾಗೆ ಕೆಳಗೆ ದೊಡ್ಡದಾಗಿ ಬರುವ ನಂಬರ್ ಕಾಣ್ತಾ ಇದೆಯಾ, ಆ ಸಂಖ್ಯೆಯನ್ನ ಆಧಾರ ಸಂಖ್ಯೆ ಅಂತ ಹೇಳ್ತೇವೆ. ಆಧಾರ್ ನಂಬರ್, ಆಧಾರ ಅಲ್ಲ, ಇಂಗ್ಲಿಷ್ ನಲ್ಲಿ ಅದಕ್ಕೆ ಬೇಸ್ ನಂಬರ್ ಹೇಳುದು. ಕನ್ನಡದಲ್ಲಿ ಅದಕ್ಕೆ ಏನ್ ಹೇಳ್ತೇವೆ? ಆಧಾರ ಸಂಖ್ಯೆ ಅಂತ ಹೇಳ್ತೇವೆ. ಅರ್ಥ ಆಯ್ತಾ? ಮೇಲೆ ಬರೆಯುವ ಸಂಖ್ಯೆಗೆ ಏನಂತ ಹೇಳುದು? ಘಾತ ಸೂಚಿ ಅಂತ ಹೇಳುದು. ಕೆಳಗೆ ಇರುವುದಕ್ಕೆ ಏನಂತ ಹೇಳ್ತೇವೆ? ಆಧಾರ ಸಂಖ್ಯೆ ಅಂತ ಹೇಳ್ತೇವೆ. ಹಾಗಾದ್ರೆ ಕರೆಕ್ಟ್ ಆಪ್ಷನ್ ಯಾವ್ದಲ್ಲಿ? ಅಲ್ಲಿ ಕರೆಕ್ಟ್ ಆಪ್ಷನ್ ಎ, ಅಂದ್ರೆ 2 ಅಲ್ವಾ? ಸೊ ನಾವು ಆಪ್ಷನ್ಗೆ ಹೋಗೋಣ. ಒಂದ್ ನಿಮಿಷ, ಇಲ್ಲಿ ಕರೆಕ್ಟ್ ಆದ ಉತ್ತರ 2. ಆಯ್ತಾ? ಹಾಗೆ ಮುಂದುವರಿದು ಈಗ ಆಪ್ಷನ್ MCQ ಮುಗಿಯಿತು, ಅಂದ್ರೆ ಆರಿಸಿ ಬರೆಯಿರಿ ಕ್ವೆಶ್ಚನ್ ಮುಗಿಯಿತು. ಹಾಗೆ ಬಿಟ್ಟ ಶಬ್ದ ಕೊಟ್ಟಿದ್ದಾರೆ. ಆ ಬಿಟ್ಟ ಶಬ್ದ ನೋಡುವ. ಚೌಕದ ಪರಿಭ್ರಮಣಾ ಸಮಿತಿಯ ಅಂದ್ರೆ ಸಮಮಿತಿಯ ಕ್ರಮ. ಚೌಕವನ್ನ ಎಷ್ಟು ಸಲಿ ಪರಿಭ್ರಮಣಾ ಸಮಮಿತಿ ಇದೆ ಚೌಕಕ್ಕೆ ಅನ್ನೋದು. ಈಗ ಆಪ್ಷನ್ ರೋಮನ್ ನಂಬರ್ 2ರಲ್ಲಿ 5ನೇ ಪ್ರಶ್ನೆ, ಚೌಕದ ಪರಿಭ್ರಮಣಾ ಸಮಮಿತಿ. ಅದನ್ನು ಮತ್ತೆ ಬರೆಯುವ. ಈಗ ನಾನು ನಿಮ್ಗೊಂದು ಚೌಕ ಮಾಡ್ತೇನೆ ನೋಡಿ. ಚೌಕಕ್ಕೆ ಒಂದು ಮೂಲೆಯಲ್ಲಿ ಒಂದು ಮಾರ್ಕ್ ಮಾಡ್ತೇನೆ, ಆಯ್ತಾ? ಈಗ ಇದು ಒಂದಾಯ್ತಾ? ಇದು ಒಂದು ಸುತ್ತು. ಇದನ್ನ ಇನ್ನೊಮ್ಮೆ ತಿರ್ಗಿಸ್ತೇನೆ. ನಾನು ಚೌಕವನ್ನ ತಿರ್ಗಿಸ್ತೇನೆ ಕೈಯಲ್ಲಿ ಹಿಡಿದು. ಇಲ್ಲಿ ಬಂತು, ಇದು 2ನೇ ಸುತ್ತು. 2 ಸಲ ಅದೇ ಚೌಕವೇ ಸಿಕ್ಕಿತು, ಬಟ್ ಎಷ್ಟು ಸಲ? 2 ಸಲ ಸುತ್ತಿತು ಚೌಕ. ಈಗ ಇನ್ನೊಮ್ಮೆ ಕೈಯಲ್ಲಿ ಹಿಡಿದು ತಿರುಗಿಸ್ತೇನೆ. ಇದು 3ನೇ ಸುತ್ತು. ಚೌಕವೇ ಕಾಣ್ತಾ ಇದೆ ನಮಗೆ, ಆದ್ರೆ ಆ ಬಿಂದು ಕೆಳಗೆ ಬಂದಿದೆ ಅಲ್ವಾ? ಹಾಗೆ ಇನ್ನೊಂದು ಸಲ ಚೌಕವನ್ನ ಸುತ್ತಿಸ್ತೇನೆ.
ಆಗ ಹೇಗೆ ಕಾಣ್ತಾ ಇದೆ? ಚೌಕವೇ ಕಾಣ್ತಾ ಇದೆ, ಆದ್ರೆ ಬಿಂದು ಮೇಲೆ ಬಂದಿದೆ. ಎಷ್ಟು ಸಲ ನಮಗೆ ಸುತ್ತಿಸಿದಾಗ ಕೂಡ ನಮಗೆ ಬಂದದ್ದು ಹೇಗೆ? ಚೌಕವೇ ಬಂತು. ಎಷ್ಟು ಸಲ ಸುತ್ತಿಸಬಹುದು ಆ ರೀತಿ ಚೌಕವನ್ನ? ತಿರ್ಗಿಸಿ 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 ನೋಡಬಹುದು ನಾವು ಚೌಕವನ್ನ. 4 ಸಲ ಅಲ್ವಾ? 4 ಸಲ ಸುತ್ತಿಸಿದಾಗ ಕೂಡ ನಮಗೆ ಚೌಕದ ರೀತಿಯೇ ಕಾಣ್ತದೆ. ಆದ್ರೆ ಎಷ್ಟು ಸಲ ಸುತ್ತಿಸಿದ್ರೆ ನಿಮಗೆ ಚೌಕದ ರೀತಿಯೇ ಕಾಣ್ತದಂತ. ಒಂದು ವೇಳೆ ಚೌಕವನ್ನ ನಾನು ಹಿಂಗ ಸುತ್ತಿಸಿದೆ, ಈ ಚೌಕ ಕಾಣ್ತದಾ? ಇಲ್ಲ, ಅದು ಕೈಟ್ ತರ ಕಾಣ್ತದೆ ಅಲ್ವಾ? ಕೈಟ್ ಅಂದ್ರೆ ಏನು? ಗಾಳಿಪಟದ ಒಂದು ಇದೆ ಅಲ್ವಾ ನೋಡಿ, ಆ ರೀತಿ ಕಾಣ್ತದೆ. ಈ ರೀತಿ ಅಲ್ವಾ? ಚೌಕ ಕಾಣುದಿಲ್ಲ. ಸ್ವಲ್ಪ ಸುತ್ತಿಸಿದಾಗ ನಮ್ಗೆ ಎರಡನೇ ಇದು ಏನ್ ಬರ್ತದೆ ನೋಡಿ, ಎರಡನೇ ಚಿತ್ರ ಏನು ಉಂಟು ಅದು ಸಿಗ್ತದೆ. ಸೊ ಹಾಗೆ ಮಾಡುದು, ಸುತ್ತಿಸ್ತಾ ಎಷ್ಟು ಸಲ ನಮ್ಗೆ ಸುತ್ತಿಸಬಹುದು ಚೌಕವನ್ನ ಅಂತ ಹೇಳಿ. ಅದಕ್ಕೆ ಪರಿಭ್ರಮಣ ಸಮಮಿತಿ ಅಂತ ಹೇಳ್ತೇವೆ ನಾವು. ಓಕೆ, ಈಗ 6ನೇ ಪ್ರಶ್ನೆಗೆ ಬರೋಣ. 6ನೇ ಪ್ರಶ್ನೆ ಏನ್ ಹೇಳ್ತಾ ಇದೆ ಅನ್ನೋದನ್ನ ನೋಡೋಣ. 6ನೇ ಪ್ರಶ್ನೆ ನೋಡಿ, 6ರ ಘಾತ 1ರಲ್ಲಿ ಆಧಾರ ಸಂಖ್ಯೆಯನ್ನ ಬರೆಯಿರಿ. ಆಗಷ್ಟೇ ನಾನು ಹೇಳಿದೆ ಆಧಾರ ಮತ್ತು ಘಾತ ಸೂಚಿ ಏನು ಅಂತ ಹೇಳಿ. ಈಗ ಅಲ್ಲಿ ಘಾತ ಸೂಚಿ ಕೇಳಿದ್ರು, ಇಲ್ಲಿ ಆಧಾರ ಸಂಖ್ಯೆ ಕೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಆಧಾರ ಸಂಖ್ಯೆ ಯಾವುದು? 6 ಅನ್ನೋದು ಆಧಾರ ಸಂಖ್ಯೆಯಾಗಿದೆ ಅಲ್ವಾ? ಇಲ್ಲಿ 1 ಅನ್ನ ಏನಂತ ಕರಿತೇವೆ ನಾವು? 1ಅನ್ನ ಘಾತ ಸೂಚಿ ಅಂತ ಕರಿತೇವೆ. ಇದು ನೆನಪಿರ್ಲಿ ನಿಮಗೆ, ಇದು ಬರಬಹುದು, ಎರಡೆರಡು ಸಲ ರಿಪೀಟ್ ಆಗಿದೆ, ಹಾಗಾಗಿ ಇಂತಹ ಪ್ರಶ್ನೆ ಬರಬಹುದು. ಮೇಲಿನ ಸಂಖ್ಯೆಯನ್ನ ಘಾತ ಸೂಚಿ ಹೇಳ್ತೇವೆ, ಕೆಳಗಿನ ಸಂಖ್ಯೆಯನ್ನ ಆಧಾರ ಸಂಖ್ಯೆ ಎಂದು ಹೇಳ್ತೇವೆ. ಈಗ 7ನೇ ಪ್ರಶ್ನೆಗೆ ಬರೋಣ. 7ನೇ ಪ್ರಶ್ನೆ ಏನ್ ಹೇಳ್ತಾ ಇದೆ ಅನ್ನೋದನ್ನ ನೋಡೋಣ. 7ನೇ ಪ್ರಶ್ನೆ ನೋಡಿ, ಬಾಕ್ಸ್ ಈ ಜಾಗದಲ್ಲಿ ಹಾಕಬೇಕಾದ ಸೂಕ್ತ ಚಿಹ್ನೆ 1/-11 ಬಾಕ್ಸ್ ಕಾಣ್ತಾ ಇದೆ, -1/11. ಇದನ್ನ ಹೇಗೆ ಬಗೆಹರಿಸುವುದು ಅನ್ನೋದು ನೋಡೋದಾದ್ರೆ, ಇಲ್ಲಿ ಕೇಳಿ, ಅವರು ಕೊಟ್ಟದ್ದು 1/-11. ಇಲ್ಲೊಂದು ಬಾಕ್ಸ್ ಕೊಟ್ಟಿದ್ದಾರೆ. ಹಾಗೆಯೇ -1/11 ಕೇಳಿದ್ದಾರೆ. ಇದರಲ್ಲಿ ಯಾವುದು ದೊಡ್ಡದು, ಯಾವುದು ಸರಿ ನೋಡಿ. ಮೇಲೆ ಸಂಖ್ಯೆ ಅದೇ, ಮೇಲೆ ಮತ್ತು ಕೆಳಗೆ ಚಿಹ್ನೆಗಳಿದ್ದಾಗ, ಅಂದ್ರೆ ಯಾವ ಚಿಹ್ನೆಗಳು? ಈ ಸೇಮ್ ಚಿಹ್ನೆಗಳಿದ್ದಾಗ, ಅಂದ್ರೆ ಮೈನಸ್ ಕಾಣ್ತಾ ಇದೆ, ಅದೇನಾಗ್ತದೆ? ಕ್ಯಾನ್ಸಲ್ ಆಗ್ತದೆ. ಇದು ಕ್ಯಾನ್ಸಲ್ ಆಗ್ತದೆ, ಹಾಗೆ ಈ ಸಂಖ್ಯೆ ಕೂಡ ಕ್ಯಾನ್ಸಲ್ ಆಗ್ತದೆ. ಹಾಗಾದ್ರೆ ಈಗ ಏನಾಯ್ತು? ಸಂಖ್ಯೆ ಒಂದೇ ಆಯ್ತಲ್ವಾ? 1/11 1/11 ಆಯ್ತು. ಅಂದ್ರೆ ಅದರ ಅರ್ಥ ಏನು? ಇದೆರಡೂ ಸಂಖ್ಯೆಗಳು ಕೂಡ ಸೇಮ್ ಎಂದು ಅರ್ಥ ಆಯ್ತಾ? ಇದೆರಡೂ ಸಂಖ್ಯೆಗಳು ಕೂಡ ಸೇಮ್ ಎಂದು ಅರ್ಥ. ಅಥವಾ ನಮ್ಗೆ ಈ ರೀತಿ ಕೂಡ ಅದನ್ನ ಯೋಚಿಸಬಹುದು. ನಾವು ಛೇದದಲ್ಲಿ ಯಾವತ್ತೂ ಚಿಹ್ನೆಯನ್ನ ಹಾಕಲ್ಲ, ಮೈನಸ್ ಪ್ಲಸ್ ಏನು ಹಾಕಲ್ಲ. ಮೈನಸ್ ಇದ್ರೂ ಕೂಡ ಅದು ಯಾವುದಕ್ಕೆ ಸೇರ್ಬೇಕಾದದ್ದು? ಅಂಶಕ್ಕೆ ಸೇರ್ಬೇಕಾದದ್ದು. ಒಂದು ವೇಳೆ ಕೂಡ ನಾವು ಹೀಗೆ ಕೂಡ ಬರಿಬಹುದು, -1/11 ಮತ್ತೆ -1/11. ಅದು ಎರಡೂ ಕೂಡ ಸಮ ಆಗ್ತದೆ ಅಲ್ವಾ? ಸೊ ಅಲ್ಲಿ ಸಮ ಚಿಹ್ನೆ ಬರುವಂತಹದ್ದು. ಈಗ 8ನೇ ಪ್ರಶ್ನೆಗೆ ಬರೋಣ. 8ನೇ ಪ್ರಶ್ನೆ ಏನ್ ಹೇಳ್ತಾ ಇದೆ ನೋಡಿ. ಸಮಾಂತರ ಚತುರ್ಭುಜದಲ್ಲಿ ಪಾದಕ್ಕೆ ಎಳೆದ ಲಂಬ ರೇಖೆಯನ್ನ ಡ್ಯಾಶ್ ಎನ್ನುವರು. ಸಮಾಂತರ ಚತುರ್ಭುಜ ಗೊತ್ತಿದ್ಯಾ ನಿಮಗೆ? ಸಮಾಂತರ ಚತುರ್ಭುಜವನ್ನ ನೋಡಿದೀರಾ? ನೀವು ನೋಡಿರ್ತೀರಿ ಅಲ್ವಾ? ನೀವು ಮಾಡಿದೀರಿ ಅದನ್ನ. ಹೀಗಿರುವಂತದ್ದು ಆಯ್ತಾ? ಹೀಗೆ ಸಮಾಂತರ ಚತುರ್ಭುಜ ಇದೆ. ಇಲ್ಲಿಂದ ನಾವು ಪಾದ, ಇದು ಪಾದಕ್ಕೆ ಎಳೆದ ಲಂಬ, ಪಾದಕ್ಕೆ ಎಳೆದ ಲಂಬ ಇದು. ಇದನ್ನ ಏನ್ ಕರೀತಾರೆ? ಇದು ಏನು? ಈ ಗೆರೆಯನ್ನ ಏನನ್ನ ಸೂಚಿಸ್ತದೆ? ನಾವು ಯಾವುದೇ ಒಂದು ಬಿಂದುವಿನಿಂದ ಪಾದಕ್ಕೆ ಗೆರೆ ಎಳೆದ್ರೆ, ಅದು ಲಂಬ ರೇಖೆಯನ್ನ ಎಳೆದ್ರೆ ಇದು 90 ಡಿಗ್ರಿ ತೋರಿಸ್ತದೆ ಅಲ್ವಾ? ಅದರ ಅರ್ಥ ಆ ಗೆರೆ ಎತ್ತರ ಆಗಿರ್ತದೆ ಅಂತ. ಹಾಗಾದ್ರೆ ಆ ಗೆರೆಯನ್ನ ನಾವೇನಂತ ಕರಿತೇವೆ? ಆ ಸಮಾಂತರ ಚತುರ್ಭುಜದ ಎತ್ತರದು. ಅರ್ಥ ಆಯ್ತಾ? ಸೊ ಆದ್ರೆ ನಿಮ್ಮ ಆನ್ಸರ್ ಕೀ ಏನಿದೆ ನೋಡಿ, ಅಲ್ಲಿ ಬೇರೆ ಕೊಟ್ಟಿದ್ದಾರೆ, ಸಮಮಿತಿ ಅಂತದ ಹಾಕಿದ್ದಾರೆ, ಅಕ್ಷ ಅನ್ನೋದು. ಅದು ತಪ್ಪು, ಅದನ್ನ ನಂಬಿ ಕೂತ್ಕೊಳ್ಬೇಡಿ ನೀವು. ಅದರ ಉತ್ತರ ಏನು, ಕರೆಕ್ಟ್ ಆದ ಉತ್ತರ ಏನು?
ಎತ್ತರ ಅನ್ನೋದು ಕರೆಕ್ಟ್ ಆದ ಉತ್ತರ. ಓಕೆ, ನಾವೀಗ ನೆಕ್ಸ್ಟ್ ಮೂರನೇ ಏನು ರೋಮನ್ ನಂಬರ್, ಈ ಕೆಳಗಿನ ಸಮಸ್ಯೆಗಳನ್ನ ಬಿಡಿಸೋದು 1 ಮಾರ್ಕ್. ಇದು ಪುನಃ 1 ಮಾರ್ಕಿನ ಪ್ರಶ್ನೆಗಳೇ ಇದೆ. ಸೊ ಅದನ್ನ ನೋಡುವ. 1 ಮಾರ್ಕಿನ ಪ್ರಶ್ನೆ, ಬೀಜೋಕ್ತಿ ax b ಪ್ಲಸ್ 3ax ನಲ್ಲಿ x ನ ಸಹಗುಣಕ ಬರೀರಿ. ನೋಡಿ ನೋಡಿ ಇನ್ನೊಮ್ಮೆ ನೋಡಿ. ಏನ್ ಹೇಳ್ತಾ ಇದ್ದಾರೆ? ಬೀಜೋಕ್ತಿ ಎ ಬಿ ಎಕ್ಸ್ ಮತ್ತು 3ax ನಲ್ಲಿ x ನ ಸಹಗುಣಕ. ಇಲ್ಲಿ ನಿಜವಾಗಿ ಒಂದು ತಪ್ಪು ಮಾಡಿದ್ದಾರೆ ಅವರು. ತಪ್ಪು ಏನಂತ ಹೇಳಿದ್ರೆ, ಇಲ್ಲಿ ಏನಾಗ್ಬೇಕಿತ್ತು ಗೊತ್ತಾ? ಇಲ್ಲಿ ax² ಆಗ್ಬೇಕಿತ್ತು. ಅದು ಹಾಗೆ ಎರಡು ಕಡೆ ಒಟ್ಟಿಗೆ x ಇರುವುದಿಲ್ಲ, ಆಯ್ತಾ? ನಿಮ್ಗೆ ಕೊಡುವಾಗ ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಿ. ಇದು ax² ಆಗ್ಬೇಕು. ಹಾಗಾದ್ರೆ x ಇರುವಂತಹದ್ದು ಎಲ್ಲಿ? ಇಲ್ಲಿ 3ax ನಲ್ಲಿ ಅಲ್ವಾ? ಸೊ 3ax ನಲ್ಲಿ ಇದೆ. 3ax ಅನ್ನೋದು ನಮಗೆ ಸಿಕ್ಕಿದಂತಹ ಒಂದು ಏನು ಬೀಜೋಕ್ತಿ 3ax. x ನ ಸಹಗುಣಕ ಇಲ್ಲಿ x ಅನ್ನ ಬಿಟ್ಟು x ನ ಫ್ರೆಂಡ್ಸ್ ಯಾರಿದ್ದಾರೆ? x ನ ಸಹಗುಣಕ, ಆಯ್ತಾ? x ನ ಫ್ರೆಂಡ್ಸ್ ಯಾರು? 3 ಮತ್ತು a. ಆಯ್ತಾ? 3 ಮತ್ತು a ಏನಾಗಿದೆ? x ನ ಸಹಗುಣಕ ಆಗಿದೆ. ಅಲ್ಲಿ ಪ್ರಿಂಟ್ ಮಿಸ್ಟೇಕ್ ಇದೆ, ಆಯ್ತಾ? ಪ್ರಶ್ನೆ ಸ್ವಲ್ಪ ತಪ್ಪಾಗಿದೆ, ನೋಡಿಕೊಳ್ಳಿ ಮಕ್ಕಳೇ. ಪ್ರಶ್ನೆ ಸ್ವಲ್ಪ ತಪ್ಪಾಗಿದೆ, ಆಯ್ತಾ? ಸೊ ಹಾಗಾಗಿ ಅಲ್ಲಿ ಏನಾಗ್ಬೇಕದು? ax² ಆಗ್ಬೇಕಲ್ಲಿ, ಆಯ್ತಾ? ಇಲ್ಲಿ 3ax. ಸೊ x ನ ಫ್ರೆಂಡ್ಸ್ ಯಾರು? 3 ಮತ್ತು a ಅನ್ನೋದು x ನ ಫ್ರೆಂಡ್ಸ್ ಆಗ್ತಾರೆ. ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ, ಅಂದ್ರೆ 10ನೇ ಪ್ರಶ್ನೆಗೆ ಹೋಗೋಣ. ಅಯ್ಯೋ, ನಾನೊಂದು ಮಿಸ್ಟೇಕ್ ಮಾಡಿದ್ದೇನೆ ಅಲ್ಲ. 10ನೇ ನೋಡಿ ನಾನೊಂದು ಮಿಸ್ಟೇಕ್ ಮಾಡಿದ್ದೇನೆ. ಸಾರಿ ಮಕ್ಕಳೇ, ನೀವು ನನಗೆ ಅದನ್ನ ಹೇಳ್ಬೇಕಿತ್ತು ಕಮೆಂಟ್ ಅಲ್ಲಿ. ಓಕೆ, ಇಟ್ಸ್ ಓಕೆ. ನಾವು 6ನೇ ಪ್ರಶ್ನೆ ಏನಿದೆ ನೋಡಿ, ಅಲ್ಲಿ ನಾನು 10ನೇ ಪ್ರಶ್ನೆಯನ್ನು ನೋಡಿದ್ದೇನೆ. ಬಟ್ 6ನೇ ಪ್ರಶ್ನೆ ಇದಲ್ಲ, ಇದು 10ನೇ ಪ್ರಶ್ನೆ ಆಗ್ಬೇಕಿತ್ತು. ಸಾರಿ, ನನ್ನಿಂದ ಆದ ಮಿಸ್ಟೇಕ್ ಇದು. 6ನೇ ಪ್ರಶ್ನೆ ಒಮ್ಮೆ ನೋಡಿ. 6ನೇ ಪ್ರಶ್ನೆ ನೋಡಿ ಮಕ್ಕಳೇ. 6ನೇ ಪ್ರಶ್ನೆ ಏನು? ಗೋಳಕ್ಕೆ ಒಂದು ಉದಾಹರಣೆ ಕೊಡಿಯರೆ ಅಂತ ಹೇಳಿ. ಗೋಲಕ್ಕೆ ಒಂದು ಉದಾಹರಣೆ ಯಾವುದು? ಗೋಲಕ್ಕೆ ಯಾವುದೆಲ್ಲ ಉದಾಹರಣೆ ಕೊಡಬಹುದು ನೀವು? ಚೆಂಡನ್ನ ಕೊಡಬಹುದು ಅಲ್ವಾ, ಭೂಮಿಯನ್ನ ಕೊಡಬಹುದು. ಸೊ ಇಲ್ಲಿ ಚೆಂಡು ಬರಿಬಹುದು, ಭೂಮಿ ಬರಿಬಹುದು. ಇದೆಲ್ಲವೂ 6ನೇ ಪ್ರಶ್ನೆಗೆ ಉತ್ತರ ಆಗ್ತದೆ. ಈಗ 10ನೇ ಪ್ರಶ್ನೆ 6⁻1 ಇದ್ರ ಏನು ಹೇಳಿದ್ದಾರೆ? ಏನ್ ಪ್ರಶ್ನೆ ಕೇಳಿದ್ದಾರೆ ಅವರು ನೋಡಿ? ಆಧಾರ ಸಂಖ್ಯೆಯನ್ನ ಬರೀರಿ ಅನ್ನೋದನ್ನ ಕೇಳಿದ್ದಾರೆ. ಇದ್ರಲ್ಲಿ ಆಧಾರ ಸಂಖ್ಯೆ ಯಾವುದು? ಇದನ್ನ ನೀವು ಬರಿಬೇಕಾಗ್ತದೆ, ಇಷ್ಟು ಬರ್ದೇ ಬರಿಬೇಕಾಗ್ತದೆ. ಇಲ್ಲಿ 6 ಎನ್ನುವುದು ಆಧಾರ ಸಂಖ್ಯೆ, 1 ಅನ್ನೋದು ಘಾತ ಸೂಚಿ. ಇಷ್ಟು ಬರೀರಿ, ಏನಾಗುದಿಲ್ಲ, 1 ಮಾರ್ಕ್ ಸಿಗ್ತದೆ ನಿಮ್ಗೆ. 1 ಅನ್ನೋದು ಏನಾಗ್ತದೆ? ಘಾತ ಸೂಚಿ ಆಗ್ತದೆ. ಸೊ ನಾವೀಗ 11ನೇ ಪ್ರಶ್ನೆಗೆ ಹೋಗ್ತಾ ಇದ್ದೇವೆ. ಸುಲಭ ಇದೆ, ಇಷ್ಟು ಸುಲಭ ಅಲ್ವಾ? ಎಷ್ಟು ಸುಲಭ ಉಂಟು ಇದು! 6ನೇ ಕ್ಲಾಸ್ನ ಮಕ್ಕಳಿಗೆ ಕೊಡುವಂತಹ ಪ್ರಶ್ನೆ ಪತ್ರಿಕೆ ತರ ಉಂಟು. 6ನೇ ಕ್ಲಾಸ್ ಮಕ್ಕಳಿಗಾದ್ರೂ ಸ್ವಲ್ಪ ಅದರಲ್ಲಿ ಇದೆಲ್ಲ ಮಾಡ್ಲಿಕ್ಕಿತ್ತು. ಆದ್ರೆ ನಿಮ್ಗೆ ಇಷ್ಟರ ತನಕ ಸಿಕ್ಕಿದ್ರಲ್ಲಿ ದೊಡ್ಡ ರೀತಿಯ ಯಾವ್ದು ಕೌಂಟ್ ಮಾಡ್ಲಿಕ್ಕೆ ಏನೂ ಇಲ್ಲ, ಅಷ್ಟು ಸುಲಭ ಕೊಟ್ಟಿದ್ದಾರೆ. ಸೊ ಇದೇ ರೀತಿ ಬರಬಹುದು. ಮೊನ್ನೆಯ ಕನ್ನಡ ಪರೀಕ್ಷೆ ಕೂಡ ಹಾಗೆ ಇತ್ತಂತಲ್ಲ, ಸುಲಭ ಇತ್ತು. ಈ ಸಲ ಸಹ ಹಾಗೆ ಇರ್ತದೆ, ನಿಮ್ಗೆ ಸುಲಭ ಇರ್ತದೆ ಮ್ಯಾಥ್ಸ್ ಕೂಡ. ಸೊ ಸ್ವಲ್ಪ ಕಲ್ತ್ರೆ ಸಾಕು, ನೀವು ಸ್ವಲ್ಪ ನಿಮ್ಮ ಕಡೆಯಿಂದ ಎಫರ್ಟ್ ಹಾಕಿದ್ರೆ ಸಾಕು. ಓಕೆ, ಈಗ 11ನೇ ಪ್ರಶ್ನೆ ನೋಡಿ. ಇಂಗ್ಲಿಷ್ ಅಕ್ಷರದ ಸಿ ನಲ್ಲಿ ಇರುವ ಪರಿಭ್ರಮಣಾ ಸಮಮಿತಿಯ ಕ್ರಮ ಎಷ್ಟು? ಅಂದ್ರೆ ಸಿ ಯನ್ನ ಎಷ್ಟು ಬಾರಿ ನಾವು ಸುತ್ತಿಸಬಹುದು ಅಂತ. ಆಗ ನಾವು ಚೌಕ ಮಾಡಿದ್ವಲ್ವಾ, ಹಾಗೆ ಸಿ ಯನ್ನ ಎಷ್ಟು ಬಾರಿ ನಾವು ಸುತ್ತಿಸಿದ್ರೆ ಅದರ ಪರಿಭ್ರಮಣಾ ಸಂಖ್ಯೆ. ನೋಡಿ ನಾನು ಬರಿತೇನೆ, ಸಿ ಇಲ್ಲೊಂದು ಮಾರ್ಕ್ ಮಾಡ್ತೇನೆ, ಆಯ್ತಾ? ಈಗ ಇದನ್ನ ನಾನು ಇನ್ನೊಂದು ಸುತ್ತು ಸುತ್ತಿಸ್ತೇನೆ, ಹೀಗೆ. ಸಿ ಎ ಕಾಣ್ತಾ ಉಂಟಾ? ನೀವು ತಿರ್ಗಬೇಕು ಆಗ ಅಲ್ವಾ, ಸಿ ಕಾಣ್ತಾ ಉಂಟು. ಈಗ ಹೀಗೆ ಸುತ್ತಿಸ್ತೇನೆ, ಈಗ ಕೂಡ ಸಿ ಕಾಣ್ತಾ ಉಂಟು, ಉಲ್ಟಾ ಸಿ ಕಾಣ್ತಾ ಉಂಟು ಮಾತ್ರ ಅಲ್ವಾ. ಈಗ ಹೀಗೆ. ಸೊ ಎಷ್ಟು ಬಾರಿ ಸುತ್ತಿಸಿದ್ರು ಸಿ ಎ ಕಾಣ್ತಾ ಉಂಟು. ಹಾಗಾದ್ರೆ ನಾವು ಎಷ್ಟು ಬಾರಿ ಅದನ್ನ ಸುತ್ತಿಸಿದೆವು? 4 ಬಾರಿ. ಸೊ ಸಿ ಯ ಪರಿಭ್ರಮಣಾ ಸಂಖ್ಯೆ ಎಷ್ಟು? 4.
ಆಯ್ತಾ. 12ನೇ ಪ್ರಶ್ನೆಗೆ ಬರೋಣ. 12ನೇ ಪ್ರಶ್ನೆ ಏನ್ ಹೇಳ್ತಾ ಇದೆ ಅನ್ನೋದನ್ನ ನೋಡೋಣ. ಆಯತ ಘನದಲ್ಲಿ ಇರುವ ಮುಖಗಳ ಸಂಖ್ಯೆ ಎಷ್ಟು? ಆಯತ ಘನದಲ್ಲಿ ಇರುವ ಮುಖಗಳ ಸಂಖ್ಯೆ ಎಷ್ಟು? ಆಯತಘನ ನೀವು ಮಾಡಬೇಕು, ಗೊತ್ತಿದ್ರೆ ಅದರಲ್ಲಿ ಸುಲಭದಲ್ಲಿ ಬರೀರಿ ಆಯತಘನದ ಮುಖ ಅಂತ ಹೇಳಿಕೊಂಡು. ನಾನೀಗ ನಾನು ನಿಮ್ಗೆ ಮಾಡಿ ತೋರಿಸ್ತೇನೆ. ಸಾರಿ. ಇದು ಆಯತಘನ ಆಯ್ತಾ. ಇದ್ರ ಮುಖಗಳು ನೋಡಿ, ನಾನು ಇದಕ್ಕೆ ಸ್ವಲ್ಪ ಶೇಡ್ ಮಾಡ್ತೇನೆ. ಒಂದ್ ನಿಮಿಷ, ಸ್ವಲ್ಪ ಶೇಡ್ ಮಾಡ್ತೇನೆ. ಇದು ಎದುರಿನ ಮುಖ ಅಲ್ವಾ, ಒಂದು ಮುಖ, ಮುಖ್ಯ ಮುಖಗಳನ್ನ ಮಾತ್ರ ನಾನು ಶೇಡ್ ಮಾಡ್ತೇನೆ. ಇದು ಎದುರಿನ ಮುಖ ಆಯ್ತಾ. ಇದ್ರ ಆಚೆಗೆ ಕೂಡ ಮುಖ ಇದೆ. ಹಾಗಾದ್ರೆ ಎಷ್ಟು ಮುಖ ಆಯ್ತು? ಇದ್ರ ಆಪೋಸಿಟ್ ಕೂಡ ಮುಖ ಇದೆ. ಇದು ನೋಡಿ, ಇದು ಅಲ್ವಾ. ಇದು ಎರಡು ಮುಖ ಆಯ್ತಾ. ಹಾಗೆಯೇ ಇನ್ನೊಂದು ನೋಡಿ, ಇದು ಒಂದು ಮುಖ, ಎರಡಾಯ್ತಾ. ಇದು ಮೂರನೇ ಮುಖ, ನಾಲ್ಕನೇ ಮುಖ, ನಾಲ್ಕನೇ ಮುಖ ಆಯ್ತು. ಈಗ ನೋಡಿ ಇನ್ನೊಂದು ಮುಖ, ಇಲ್ಲಿ ಮೇಲೆ ಮುಖ, ಐದನೇ ಮುಖ, ಹಾಗೆ ಕೆಳಗೆ ಒಂದಿದೆ, ಇದೆಷ್ಟನೇ ಮುಖ ಆಯ್ತು? ಆರನೇ ಮುಖ ಆಯ್ತು. ಹಾಗಾದ್ರೆ ಎಷ್ಟು ಇದೆ ಮಕ್ಕಳೇ? ಆಯತಘನದ ಮುಖಗಳು ಎಷ್ಟು? ಆಯತಘನದ ಮಾಡಿ, ಅಲ್ಲಿ ಚಿತ್ರ ಮಾಡಿ ಆಯ್ತಾ. ಆಯತ ಘನದ ಮುಖಗಳು 6. ಎಷ್ಟು ಶೃಂಗಗಳಿದೆ? ಓಕೆ, ಮುಖಗಳಾಯ್ತು. ಎಷ್ಟು ಶೃಂಗಗಳಿದೆ ಹೇಳಿ ನೋಡೋಣ. ಇಲ್ಲೇ ಒಂದು ಪ್ರಶ್ನೆಗೆ ಉತ್ತರ ಮಾಡುವ. ಎಷ್ಟು ಶೃಂಗಗಳಿದೆ? 1 2 3 4 5 6 7 8. ಎಷ್ಟು ಶೃಂಗಗಳು? 8 ಶೃಂಗಗಳಿದೆ. ಎಷ್ಟು ಅಂಚುಗಳಿದೆ? ಅಂಚು ಅಂದ್ರೆ ಏನು? ಎಡ್ಜ್ ಅಂತ ಹೇಳ್ತೇವೆ. ಎಷ್ಟು ಅಂಚುಗಳಿದೆ? ಇದು 1 2 3 4, ಹಾಗೆ ಕೆಳಗೆ 4, 5 6 7 8, 9ನೇದು 10ನೇದು 11ನೇದು 12ನೇದು. ಎಷ್ಟು ಅಂಚುಗಳು? 12. ಇದು ಚೌಕಗಣಕ್ಕೂ ಸೇಮೆ. ಅರ್ಥ ಆಯ್ತಾ? ಸೊ ಇದು ಗೊತ್ತಿರಬೇಕು. ಇಂತಹ ಇದರಲ್ಲಿ ಪ್ರಶ್ನೆಗಳು ಬರ್ಬಹುದು, ಚೌಕಗಣಗಳನ್ನೆಲ್ಲ ಕೇಳಿ ಬರಬಹುದು. ಸೊ ಅದಕ್ಕೆ ಹೇಳಿದ್ ನಿಮ್ಗೆ. ಓಕೆ, ಈಗ ನೆಕ್ಸ್ಟ್ 13ನೇ ಪ್ರಶ್ನೆಗೆ ಹೋಗೋಣ. ಅಂದ್ರೆ 13ನೇ ಪ್ರಶ್ನೆ 2 ಮಾರ್ಕಿನ ಪ್ರಶ್ನೆ ಆಗ್ತದೆ. ಸೊ ಈ ಕೆಳಗಿನ ಬೀಜ ಪದಗಳಲ್ಲಿ ಇರುವ ಸಜಾತಿ ಬೀಜ ಪದಗಳನ್ನ ಗುರುತಿಸಿ ಬರೆಯಿರಿ. ಇಲ್ಲಿ ನೋಡಿ ಪ್ರಶ್ನೆ ಕೊಟ್ಟಿದ್ದಾರೆ ನಮಗೆ. ಇದರಲ್ಲಿ 5n 8a 9a 3n 19n ಅನ್ನೋದು ಪ್ರಶ್ನೆ. ಅದರಲ್ಲಿ ಸಜಾತಿ ಅಂದ್ರೆ ಅದನ್ನ ಗ್ರೂಪ್ ಮಾಡ್ಬೇಕು ನೀವು. ಸಜಾತಿ ಬೀಜ ಪದಗಳನ್ನ ಬರಿಬೇಕಾಗ್ತದೆ. ಇದು ಒಂದ್ ನಿಮಿಷ, ಇದು 4ನೇ ರೋಮನ್ ನಂಬರ್ ಅಲ್ವಾ. 4ನೇ ರೋಮನ್ ನಂಬರ್ ಹಾಕಬೇಕು. ಕೊಟ್ಟದನ್ನ ಬರಿತೇನೆ ನಾನೊಮ್ಮೆ. 5n 8n 9a 3n ಮತ್ತೆ 19n. ಇದರಲ್ಲಿರುವ ಸಜಾತಿ ಬೀಜ ಪದಗಳು ಯಾವುದೆಲ್ಲ? ಸಜಾತಿ ಬೀಜ ಪದಗಳು ಒಂದು 5n ಮತ್ತೆ 3n, ಹಾಗೆ 19n. ಮತ್ತೆ ಇನ್ನೊಂದು ಗ್ರೂಪ್ ಯಾವುದು? ಸಾರಿ 8, ಏನಾಯ್ತು? 8a ಆಯ್ತಲ್ವಾ. ಸಾರಿ 8a ಆಗ್ಬೇಕಿಲ್ಲ, ಎನ್ ಅಲ್ಲ, 8a ಕೊಟ್ಟದ್ದು.
ಹಾಗಾದ್ರೆ ಇನ್ನೊಂದು ಗ್ರೂಪ್ ಯಾವುದು? 8A ಮತ್ತೆ 9A, ಇದೆರಡು ಗ್ರೂಪ್ ಸಜಾತಿಯ ಬೀಜ ಪದಗಳ ಒಂದು ಗುಂಪು ಆಗ್ತದೆ. ಸೊ ಇದಿಷ್ಟೇ ಮಾಡಿ, ಅಷ್ಟನ್ನೇ ಮಾಡಿದ್ರೆ ಆಯ್ತು. ಆಯ್ತಾ? ಓಕೆ, ನಾವೀಗ 16ನೇ ಪ್ರಶ್ನೆಗಳಿಗೆ ಬಂದೆವು. ವಿಜಾತಿ ಅಂದ್ರೆ ಏನು? ಬೇರೆ ಬೇರೆ. ಈಗ ಈ ರೀತಿ ಕೊಟ್ಟಿದ್ರೆ ನೋಡಿ, ಇಲ್ಲೇ ಬರಿತೇನೆ ನೋಡಿ, ಈ ರೀತಿ ಇದ್ರೆ 3x², 9x, 4a, ಇದೆಲ್ಲವೂ ವಿಜಾತಿ. ಆಯ್ತಾ? ಇದನ್ನೇನಂತ ಹೇಳ್ತೇವೆ? ಬೇರೆ ಬೇರೆ ಚರಾಕ್ಷರಗಳನ್ನ ನೋಡ್ಬೇಕು. ಒಂದೇ ರೀತಿಯ ಚರಾಕ್ಷರಗಳಿದ್ರೆ ಅದರ ಅರ್ಥ ಏನು? ಅದು ಸಜಾತಿ ಎಂದು ಅರ್ಥ. ಸೊ ಈಗ 14ನೇ ಪ್ರಶ್ನೆಗೆ ಬರೋಣ. 14ನೇ ಪ್ರಶ್ನೆಯಲ್ಲಿ ಏನಿದೆ ಅನ್ನೋದನ್ನ ನೋಡೋಣ. 14ನೇ ಪ್ರಶ್ನೆ ನೋಡಿ, ಲಂಬ ಸಮಮಿತಿ ಅಕ್ಷರವನ್ನು ಹೊಂದಿರುವ ಇಂಗ್ಲಿಷ್ ವರ್ಣಮಾಲೆಯಲ್ಲ 4 ಅಕ್ಷರಗಳನ್ನ ಬರೀರಿ. ಲಂಬ ಸಮಮಿತಿ, ಲಂಬವಾಗಿರ್ಬೇಕದು. ಲಂಬ ಅಂದ್ರೆ ಉದ್ದಕ್ಕೆ ಅಥವಾ ಅಡ್ಡಕ್ಕೆ ಗೆರೆ ಇರಬೇಕು. ಆ ರೀತಿಯ ಒಂದು ಇಂಗ್ಲಿಷ್ ಅಕ್ಷರಗಳನ್ನ ಬರೀಲಿಕ್ಕೆ ಕೇಳಿದ್ದಾರೆ. ಸೊ ಯಾವುದೆಲ್ಲ ಬರಿಬಹುದು? ನಾವು ಎ ಅನ್ನೋದನ್ನ ಬರಿಬಹುದು ಅಲ್ವಾ? ಇದಕ್ಕೆ ಹೇಗೆ ಲೈನ್ ಹಾಕ್ತೀರಿ? ಲಂಬ ಸಮಮಿತಿ ಹೀಗೆ ಹಾಕಬಹುದು. ಹಾಗೆಯೇ ಮತ್ತೆ ಓ ಅಂತ ಹೇಳಿ ಬರಿಬಹುದು, ಓ ಬರಿಬಹುದು. ಓಗೆ ಹೇಗೆ ಲಂಬ ಸಮಮಿತಿಯನ್ನ ಹಾಕ್ತೀರಿ? ನೀವು ಹೀಗೆ ಕೂಡ ಹಾಕಬಹುದು ಅಥವಾ ಅಡ್ಡ ಕೂಡ ಹಾಕಬಹುದು. ಹಾಗೆಯೇ ಇನ್ನೊಂದು ಬೇರೆ ಯಾವುದು? ಎಚ್ ಅನ್ನೋದನ್ನ ಬರಿಬಹುದು ಅಲ್ವಾ? ಇದಕ್ಕೆ ಹೇಗೆ ಹಾಕ್ತೀರಿ ಲಂಬ ಸಮಮಿತಿ? ಹೀಗೆ ಹಾಕ್ತೀರಿ. ಹಾಗೆ ಬೇರೆ ಯಾವ ಲೆಟರ್ ಇದೆ? ಬಿ ಬರಿಬಹುದು. ನಾನು ಎಕ್ಸ್ ಬರಿತೇನೆ. ಎಕ್ಸ್ಗೆ ಹೇಗೆ ಹಾಕಬಹುದು? ಉದ್ದಕ್ಕೆ ಹಾಕಬಹುದು ಅಥವಾ ಅಡ್ಡಕ್ಕೆ ಹಾಕಬಹುದು. ಇದು ಲಂಬ ಸಮಮಿತಿ. ಸೊ ಇಂಗ್ಲಿಷ್ನ ಯಾವ್ದಾದ್ರು ಇದನ್ನ ಬಿಟ್ಟು ನಿಮ್ಗೆ ಬೇರೆ ಯಾವ್ದು ಗೊತ್ತಿದ್ರು ಎಂಬ ಬರಿಬಹುದು. ಸೊ ಯಾವ್ದು ಗೊತ್ತಿದ್ರು ಅದನ್ನ ಹಾಕಬಹುದು. ಸೊ 15ನೇ ಪ್ರಶ್ನೆಗೆ ಬರೋಣ. 15ನೇ ಪ್ರಶ್ನೆಯಲ್ಲಿ ಏನ್ ಕೇಳಿದ್ದಾರೆ ಅನ್ನೋದನ್ನ ನೋಡೋಣ. 15ನೇ ಪ್ರಶ್ನೆ ನೋಡಿ ಮಕ್ಕಳೇ, 20% 10 ಲೀಟರ್ ಎಂದರೆ ಎಷ್ಟು? ಕಂಡು ಹಿಡಿಯಿರಿ. 20% 10 ಲೀಟರ್. 20% 10 ಲೀಟರ್ ಎಷ್ಟು? 20% ನಾವು ಹೇಗೆ ಬರಿಬಹುದು? ಶೇಕಡವನ್ನ ನಾವು ಯಾವಾಗ್ಲೂ ಬರೆಯುವಾಗ 20/100 ಅಂತ ಬರೆಯೋದು. ಹಾಗಾದ್ರೆ ಅದರ 10ರ ಭಾಗ ಎಷ್ಟು ಅನ್ನೋದನ್ನ ಕಂಡು ಹಿಡಿಲಿಕ್ಕೆ, ಸೊ 0ಗೆ 0 ಕಟ್ಟಾಗ್ತದೆ. 10 1 10 2 1 2 ಸೊ ಎಷ್ಟಾಗ್ತದೆ? 2 ಲೀಟರ್ ಆಗ್ತದೆ. ಇದು ಉತ್ತರ ಸುಲಭ ಆಯ್ತು. 30% 10 ಲೀಟರ್ ಅಂದ್ರೆ ಏನಂತ ಹೇಗೆ ಬರಿತೀರಿ? 10 ಲೀಟರ್ ಇದನ್ನ ಹೇಗೆ ಬರಿತೀರಿ? 30/100 ಇಂಟು 10 ಮಾಡುವಂತಹದ್ದು. ಸೊ ಇದು ಸಹ ಹಾಗೆ, ಇಲ್ಲಿಗೆ 0ಗೆ 0 ಕಟ್ಟಾಗ್ತದೆ. 10 3 ಅಂತ ಇದು ನಾನು ನಿಮ್ಗೆ ಜಸ್ಟ್ ಹೇಳಿದಷ್ಟೇ. ಸೊ ಉತ್ತರ ಅದು 2 ಲೀಟರ್ ಆಗ್ತದೆ. ಆಯ್ತಾ? ಓಕೆ, ನೆಕ್ಸ್ಟ್ 15ನೇ ಪ್ರಶ್ನೆಗೆ 15ನೇ ಪ್ರಶ್ನೆ ಆಯ್ತು. 16ನೇ ಪ್ರಶ್ನೆಗೆ ಬರೋಣ. 16ನೇ ಪ್ರಶ್ನೆಯಲ್ಲಿ ಏನ್ ಹೇಳ್ತಾ ಇದೆ ಅನ್ನೋದನ್ನ ನೋಡೋಣ. ಓ ಮಕ್ಕಳೇ, ಸಾರಿ, ನಾನು ನಿಮ್ಗೆ ತೋರಿಸ್ಲೇ ಇಲ್ಲಲ್ಲ. ಸಾರಿ ಒಂದ್ ನಿಮಿಷ. ಇದಾಯ್ತಾ? ಹೀಗೆ ಮಾಡುದು. ಸಾರಿ, ಕ್ಷಮಿಸಿ, ನಂಗದು ಅಷ್ಟು ಹೊಳಿಲಿಲ್ಲ. ಸಾರಿ, ಹೀಗೆ ಮಾಡ್ತೀರಿ. ಆಯ್ತಾ? ಈಗ ನಾವು 16ನೇ ಪ್ರಶ್ನೆಗೆ ಹೋಗ್ಬೋದು ಅಂತ ಹೇಳಿ ಭಾವಿಸ್ತೇನೆ. ಇದು 20/100 ಮಾಡಿ ಗುಣಿಸು 10 ಮಾಡುವಂತಹದ್ದು. ಸೊ 16ನೇ ಪ್ರಶ್ನೆಗೆ ಹೋಗೋಣ. 16ನೇ ಪ್ರಶ್ನೆ ಏನ್ ಹೇಳ್ತಾ ಇದೆ ಅನ್ನೋದನ್ನ ನೋಡೋಣ. 16ನೇ ಪ್ರಶ್ನೆ ನೋಡಿ, 128 ಭಾಗಿಸು -64 ಆದರ್ಶ ರೂಪದಲ್ಲಿ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? 128 ಭಾಗಿಸು -64. ಇದನ್ನ ಆದರ್ಶ ರೂಪ ಅಂತ ಹೇಳಿದ್ರೆ ಸಂಕ್ಷಿಪ್ತಗೊಳಿಸುವಂತದ್ದು, ಸಣ್ಣ ರೂಪಕ್ಕೆ ತರುವಂತದ್ದು. ನಿಮಗೆ ಮಗ್ಗಿ ಗೊತ್ತಿದ್ರೆ ಎರಡನ್ನು ಕೂಡ ಒಂದೇ ಮಗ್ಗಿಯಲ್ಲಿ ಯಾವ ಸಂಖ್ಯೆ ಹೋಗ್ತದೆ ನೋಡಿ ಆ ಸಂಖ್ಯೆಯಿಂದ ಭಾಗಿಸುವಂತಹದ್ದು. ಇಲ್ಲದಿದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತೇನೆ ನೋಡಿ. 66 ಮತ್ತೆ 128ರ ಮಾಸ ಕಂಡು ಹಿಡಿಬೇಕು. ಇದು 2ರಲ್ಲಿ ಹೋಗ್ತದೆ. 2 3 6, 2 2 4. ಹಾಗೆ ಪುನಃ ಇದು 2ರಲ್ಲಿ ಹೋಗ್ತದೆ. 2 1 2, 1 ಉಳಿತು, 12 ಆಯ್ತು, ಎಷ್ಟ್ಲಿ 6ಲಿ. ಪುನಃ 2ರಲ್ಲಿ ಭಾಗ ಆಗಿ ಹೋಗ್ತದೆ. 8ಲಿ 18, ಪುನಃ 2ರಲ್ಲಿ ಭಾಗ ಆಗಿ ಹೋಗ್ತದೆ. 4ಲಿ 2, 2ಲಿ 2, 1ಲಿ. ಹಾಗೆ 128ಅನ್ನ ನಾವು ಮಾಡೋದಾದ್ರೆ, ಅಪವರ್ತಿಸುವುದಾದ್ರೆ 2 6ಲಿ 4ಲಿ. ಇದು ಮತ್ತೆ ಸೇಮ್ ಹಾಗೆ ಹೋಗ್ತದೆ. ಯಾಕೆ ಹೇಳಿದ್ರೆ ಒಮ್ಮೆ ನಮ್ಮ ಹತ್ರದಲ್ಲೇ ಇದೆ, ನಾವು ಈಗಷ್ಟೇ ಅದನ್ನ ಮಾಡಿದ್ವಿ ಅಲ್ವಾ. ಸೊ ಅದನ್ನೇ ಕಾಪಿ ಹೊಡಿತಾ ನಾನು ಹೋಗ್ತೇನೆ. ಓಕೆ, ಹೀಗೆ 2 4ಲಿ 2 2ಲಿ 2 1ಲಿ. ಈಗ 64ನ ಬರಿತೇನೆ ನಾನು. 64ನ 2 ಗುಣಿಸು 2 ಗುಣಿಸು 2 ಗುಣಿಸು 2 ಗುಣಿಸು 2 ಗುಣಿಸು 2
6 ಸಲ ಇದೆ ಅಲ್ವಾ, 3 6. ಹಾಗೆ 128 7 ಸಲ ಇದೆ ಅಂತ ಭಾವಿಸ್ತೇನೆ. 1 2 3 4 5 6 7. ಇದನ್ನೀಗ ನಾವು ಗ್ರೂಪ್ ಮಾಡಬೇಕು. ಒಂದು ಗ್ರೂಪ್, ಇದೆರಡು ಗ್ರೂಪ್, 3 ಗ್ರೂಪ್, 4 ಗ್ರೂಪ್, 5 ಗ್ರೂಪ್, 6 ಗ್ರೂಪ್. ಸೊ ಹಾಗಾದ್ರೆ ಇದ್ರೆರಡರ ಮಾಸ 1 2 3 4 5 6. ಗುಣಿಸಿ ನೋಡೋಣ. 2 2 4, 4 2 8, 8 2 16, 16 32, 32 64. ಅಂದ್ರೆ 128 ಭಾಗಿಸು ಮೈನಸ್ 64ನ್ನ ನೀವೀಗ 64 ಭಾಗಿಸು 64 ಭಾಗಿಸ್ಬೇಕು. 64 ಎಷ್ಟಲೆ 64? 64 ಮೈನಸ್ 1 ಮೈನಸ್ ಇದಲ್ವಾ, ಮೈನಸ್ ಹಾಕಿದೆ. 64 ಎಷ್ಟಲಿ 122? 2. ಸೊ 2 ಬಂತು. ಕೆಳಗೆ 1 ಇದ್ದಾಗ ನಾವು ಯಾವಾಗ್ಲೂ ಅದನ್ನ ಬರೆಯುವುದಿಲ್ಲ, ಹಾಗೆ ಮೈನಸ್ ಅನ್ನ ನಾವು ಯಾವಾಗ್ಲೂ ಅಂಶಕ್ಕೆ ಕಳಿಸ್ತೇವೆ. ಸೊ ಇದ್ರ ಅರ್ಥ ಏನು? ಹೀಗಿದ್ದಾಗ ಇದ್ರ ಅರ್ಥ -2 ಅನ್ನೋದು. ಇದು ಆ ಒಂದು ಏನು ಭಿನ್ನರಾಶಿಯ ಸಂಕ್ಷಿಪ್ತ ರೂಪ ಅಂತ ಹೇಳಬಹುದು. ಈಗ 17ನೆಯ ಪ್ರಶ್ನೆಗೆ ಬಂದೆವು ನಾವು. 17ನೇ ಪ್ರಶ್ನೆಯಲ್ಲಿ ಏನಿದೆ ಅನ್ನೋದನ್ನ ನೋಡುವ. 12 x² y² ನ ಅಪವರ್ತನ ವೃಕ್ಷ ರಚಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಮಾಡುವ. 12 x² y² ನ ಅಪವರ್ತನ ವೃಕ್ಷ. ಸೊ ಇಲ್ಲಿ 3 ಬೀಜ ಪದಗಳಿದೆ. ಒಂದು 12 ಅನ್ನೋದು, ಮತ್ತೊಂದು x² ಅನ್ನೋದು, ಹಾಗೆ ಮತ್ತೊಂದು y² ಅನ್ನೋದು. 12ಅನ್ನ ನಾವು ಹೇಗೆ ಬರಿಬಹುದು? 2 ಆರ್ಲಿ ಅಂತ ಹೇಳಿ ಬರಿಬಹುದು. 6ಅನ್ನ ಪುನಃ ಭಾಗಿಸುವುದಾದ್ರೆ 2 ಮೂರ್ಲಿ ಅಂತ ಹೇಳಿ ಮಾಡಬಹುದು. ಸೊ 2 ಮೂರ್ಲಿ ಇಲ್ಲಿಗೆ ಮುಗಿತದೆ. x² ಅನ್ನ ನಾವು x ಗುಣಿಸು x ಅಂತ ಹೇಳ್ಬಹುದು. ಹಾಗೆ y² ಅನ್ನ y ಗುಣಿಸು y ಅಂತ ಹೇಳ್ಬಹುದು. ಇದು ಅಪವರ್ತನ ವೃಕ್ಷ ಯಾವ್ದ್ರದು? 12 x² y² ನದು. ಓಕೆ, ನೆಕ್ಸ್ಟ್ 18ನೆಯ ಪ್ರಶ್ನೆ. ಸುಲಭ ಇತ್ತು, ಬಾರಿ ಸುಲಭ ಇತ್ತು ಇದು. ಓಕೆ, 18ನೆಯ ಪ್ರಶ್ನೆ ಇಲ್ಲೇ ಜಾಗ ಇರುವ ಕಾರಣ ನಾನು ಇಲ್ಲೇ ಬರಿತಾ ಇದ್ದೇನೆ. ಸೊ ಜಾಗ ವೇಸ್ಟ್ ಮಾಡ್ಲಿಕ್ಕೆ ನಾನು ಬಯಸುದಿಲ್ಲ. ನಿಮ್ಗೆ ಕಾಣ್ತದೆ ಅಂದ್ರೆ ಆಗಲೇ. ಸೊ 6⁻0 ಗುಣಿಸು 4⁻3 ಸುಲಭ ರೂಪಕ್ಕೆ ತನ್ನಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಬರೆಯೋಣ. ಪ್ರಶ್ನೆ 6⁻0 ಗುಣಿಸು 4⁻3. ಆಯ್ತಾ? ಈಗ ನೋಡಿ, 6⁻0 ಅಂತ ಹೇಳಿದ್ರೆ ಯಾವುದೇ ಒಂದು ಘಾತ 0 ಇದ್ದಾಗ ಅದರ ಬೆಲೆ 1 ಆಗ್ತದೆ. ಈಗ 7⁻0 ಅಂತ ಹೇಳಿದ್ರೆ ಇದ್ರೆ 1 ಆಗ್ತದೆ. ಸೊ ಹಾಗಾದ್ರೆ ಇದನ್ನ ನಾವು 1 ಅಂತ ಬರಿತೇವೆ. ಹಾಗೆ 4⁻3, 4 ಅನ್ನೋದು ಒಂದು ವರ್ಗ ಸಂಖ್ಯೆ. 2 ಗುಣಿಸು 2 ಅಲ್ವಾ, ಅದರ ವರ್ಗ ಸಂಖ್ಯೆ 3. ಇಷ್ಟ ಆಯ್ತಾ? ಈಗ ಏನಾಗ್ತದೆ? 2 ಮೂರ್ಲಿ 6 ಆಗ್ತದೆ. ಅಂದ್ರೆ 2ರ ಘಾತ 2 ಮೂರ್ಲಿ ಇದನ್ನ ಗುಣಿಸುದು ಅಲ್ವಾ. ಹೇಗೆ ಮಾಡಿದ್ವಿ ಗೊತ್ತುಂಟಾ? ಹೇಗಂತ ಹೇಳಿದ್ರೆ a ನ ಘಾತ m, a ನ ಘಾತ n. ಸೊ a ನ ಘಾತ m ಗುಣಿಸು n ಹಾಗೆ. ಆಯ್ತಾ? ಸೊ 2 ಮೂರ್ಲಿ 6, 1 ಗುಣಿಸು 2ರ ಘಾತ 6. 2ರ ಘಾತ 6 ಅಂತ ಹೇಳಿದ್ರೆ ಎಷ್ಟು ಬರ್ತದೆ? 64 ಬರ್ತದೆ. ಸೊ 64 ಬಂತು. ಮಾಡ್ಲಿಲ್ಲದಿದ್ರು ಬರ್ತಾ ಇತ್ತು 64. ಸೊ ಪರವಾಗಿಲ್ಲ, ಬಟ್ ಇದು ಕೂಡ ಬಂತು. 4ರ ವರ್ಗ 3 ಅಂತ ಹೇಳಿದ್ರು ಅದರ ಅರ್ಥ 64. ಸೊ ಈಗ ಇದನ್ನ ಸಂಕ್ಷಿಪ್ತ ರೂಪದಲ್ಲಿ ನಾವು ಒಂದು ಸ್ಟೆಪ್ ಹೆಚ್ಚು ಮಾಡಿದ್ವಿ. ಸೊ ಇದು ಉತ್ತರ ಕರೆಕ್ಟ್. ಆಯ್ತಾ? ಓಕೆ, ನೆಕ್ಸ್ಟ್ ಹೋಗೋಣ. 19ನೇ ಪ್ರಶ್ನೆಗೆ ಹೋಗೋಣ. 19ನೇ ಪ್ರಶ್ನೆ ಏನ್ ಹೇಳ್ತಾ ಇದೆ ನಮ್ಮಲ್ಲಿ ಅಂತ, ಅಥವಾ ಏನ್ ಕೇಳ್ತಾ ಇದೆ ನಮ್ಮಲ್ಲಿ ಅನ್ನೋದನ್ನ ನೋಡೋಣ. ಸೊ ಸಮಮಿತಿ ರೇಖೆಗಳನ್ನ ಹೊಂದಿರದ 2 ಆಕೃತಿಗಳನ್ನ ಚಿತ್ರಿಸಿ ಅಂತ ಕೇಳಿದ್ದಾರೆ. ಸಮಮಿತಿ ರೇಖೆನ ಹೊಂದಿರದ. ಆಯ್ತಾ? ಸೊ ನಿಮ್ಗೆ ಏನ್ ಬೇಕಾದ್ರೂ ಮಾಡಬಹುದು. ಸಮಮಿತಿ ರೇಖೆ ಬರ್ಬಾರ್ದಲ್ಲಿ ಹಾಕ್ಲಿಕ್ಕೆ ಆಗ್ಬಾರ್ದು ನಿಮ್ಗೆ. ಸೊ ಅಂತಹ ಯಾವ್ದಾದ್ರು ಒಂದು ಆಕೃತಿಗಳನ್ನ ನೀವು ಸೃಷ್ಟಿಸ್ಬೇಕು. ನಾನು ಹೀಗೆ ಸೃಷ್ಟಿಸ್ತೇನೆ. ಆಯ್ತಾ? ಒಂದು ಆಕೃತಿ ಇದು.
ಹಾಗೆ ಎನ್ ಅನ್ನೋದನ್ನ ಹಾಕ್ತೇನೆ. ಇದನ್ನ ಹೇಗೆ ಕಟ್ ಮಾಡ್ಲಿಕ್ಕೂ ಆಗುದಿಲ್ಲ. ಸೊ ಇದೆರಡು ಆಕೃತಿಗಳು ಸಮಮಿತಿಯನ್ನು ಹೊಂದಿರದ ಆಕೃತಿಗಳು ಅಂತ. ಸೊ ಇಲ್ಲಿ ಬರಿತೇನೆ, ಮೇಲಿನ ಆಕೃತಿಗಳು ಸಮಮಿತಿ ರೇಖೆಯನ್ನು ಹೊಂದಿಲ್ಲ. ಹೊಂದಿಲ್ಲ. ಸೊ 20ನೇ ಪ್ರಶ್ನೆಗೆ ಬರೋಣ. 20ನೇ ಪ್ರಶ್ನೆ ಏನ್ ಹೇಳ್ತಾ ಇದೆ ಅನ್ನೋದನ್ನ ನೋಡೋಣ. 20ನೇ ಪ್ರಶ್ನೆ ಕೆಳಗಿದೆ. ಸೊ ಕೆಳಗಿನ ಘನ ವಸ್ತುಗಳನ್ನ ಹೆಸರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಒಂದ್ ನಿಮಿಷ, ನಿಮ್ಗೆ ಕಾಣ್ತಾ ಇಲ್ಲದಿದ್ರೆ ನಾನು ಇದನ್ನ ಮೇಲೆ ಮಾಡ್ತೇನೆ. ಓಕೆ, ಈ ಏನು ಚಿತ್ರಗಳು ಕೊಟ್ಟಿದ್ದಾರೆ ನೋಡಿ, ಅದನ್ನ ಘನ, ಅದರ ಹೆಸರು ಬರಿಬೇಕು. ಇದು ಎ, ಇದು ಬಿ, ಇದು ಸಿ, ಇದು ಡಿ. ಸೊ ABCD ಅಂದ್ರೆ ಏನು ಅಂತ ಹೇಳಿ ಬರೆಯೋಣ. ಒಂದ್ ನಿಮಿಷ. ಎ ಅಂದ್ರೆ ಏನು, ನಿಮ್ಗೆ ಹೇಗೆ ಕಂಡಿತು? ಎ ಹೇಗೆ ಕಂಡಿತು ಹೇಳಿ? ಎ ಅನ್ನೋದು ಆಯತಘನ ಅಲ್ವಾ? ಇದು ಆಯತಘನ. ಹಾಗೆಯೇ ಬಿ ಅನ್ನೋದು ಹೇಗೆ ಕಂಡಿತು ನಿಮ್ಗೆ? ಬಿ ಅನ್ನೋದು ವರ್ಗಪಾದ. ವರ್ಗ ಅಂತ ಹೇಳಿದ್ರೆ ಸ್ಕ್ವೇರ್ ನ ಹಾಗೆ ಇರ್ತದೆ, ಚೌಕದ ಇರ್ತದೆ. ಸೊ ಇದು ವರ್ಗಪಾದ ಗೋಪುರ. ಹಾಗೆ ಸಿ ಅಂದ್ರೆ ಏನು? ಸಿ ಅಂತ ಹೇಳಿದ್ರೆ ಶಂಕು. ಹಾಗೆ ಡಿ ಅಂದರೆ ಏನು? ಡಿ ಅಂತ ಹೇಳಿದ್ರೆ ಚೌಕಘನ. ಚೌಕಘನ. ಇದು 20ನೇ ಪ್ರಶ್ನೆಗೆ ಉತ್ತರ. ಸೊ 21ನೇ ಪ್ರಶ್ನೆಗೆ ನಾವು ಹೋಗ್ತಾ ಇದ್ದೇವೆ ಈಗ. 21ನೇ ಪ್ರಶ್ನೆ ಏನಿದೆ ಅನ್ನೋದನ್ನ ನೋಡೋಣ. ಒಂದು ತರಗತಿಯಲ್ಲಿ ಒಟ್ಟು 50 ವಿದ್ಯಾರ್ಥಿಗಳಿದ್ದಾರೆ. ಅವರಲ್ಲಿ 2/5 ಹುಡುಗಿಯರಿದ್ದಾರೆ. ತರಗತಿಯಲ್ಲಿ ಎಷ್ಟು ಹುಡುಗರಿದ್ದಾರೆ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಸೊ ನಾವು ಮೊದಲಿಗೆ ಇದರ ಸ್ಟೇಟ್ಮೆಂಟ್ ಏನು, ವಾಕ್ಯ ಏನಿದೆ ನೋಡಿ, ಅದನ್ನ ಬರಿತಾ ಇದ್ದೇವೆ. ಸೊ ಹೇಗೆ ಬರಿತಾ ಇದ್ದೇವೆ ಅಂತ ಹೇಳಿದ್ರೆ, ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ, ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ 50. ಆಯ್ತಾ? ಸೊ ಅಲ್ಲಿರುವ ಹುಡುಗಿಯರ ಸಂಖ್ಯೆ, ಹುಡುಗಿಯರ ಸಂಖ್ಯೆ ಎಷ್ಟು ಕೊಟ್ಟಿದ್ದಾರೆ? 2/5. ಈಗ ಇದನ್ನ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಂಖ್ಯಾ ರೂಪಕ್ಕೆ ತರಬೇಕು. ಭಿನ್ನರಾಶಿ ಏನಿದೆ ನೋಡಿ, ಅದನ್ನ ಸಂಖ್ಯಾ ರೂಪಕ್ಕೆ ತರಬೇಕು. 5 1 10, 2 10 ಎಷ್ಟಾಗ್ತದೆ? 20 ಆಗ್ತದೆ. ಅಂದ್ರೆ ಎಕ್ಸ್ ಅಂತ ಹೇಳಿದ್ರೆ 20. ಹಾಗಾದ್ರೆ 20 ಹುಡುಗಿಯರಿದ್ದಾರೆ. ಹಾಗಾದರೆ ಹುಡುಗರ ಸಂಖ್ಯೆ, ಹುಡುಗರ ಸಂಖ್ಯೆ ಹೇಗೆ ಕಂಡುಹಿಡಿಯುವುದು? 50 ಅನ್ನೋದು ತರಗತಿಯಲ್ಲಿ ವಿದ್ಯಾರ್ಥಿಗಳು, 20 ಅನ್ನೋದು ಹುಡುಗಿಯರು. 50ರಿಂದ 20 ತೆಗೆದ್ರೆ ಎಷ್ಟಾಯ್ತು? 30 ಹುಡುಗರಿದ್ದಾರೆ. ಸೊ ತರಗತಿಯಲ್ಲಿ 30 ಹುಡುಗರು, ಒಟ್ಟು ಹುಡುಗರು 30 ಜನ ಇದ್ದಾರೆ. ಸೊ 22ನೇ ಪ್ರಶ್ನೆಗೆ ನಾವು ಹೋಗ್ತಾ ಇದ್ದೇವೆ. ಸೊ 22ನೇ ಪ್ರಶ್ನೆ ಏನಿದೆ ಅನ್ನೋದನ್ನ ನೋಡೋಣ ಬನ್ನಿ. ಕೊನೆಯ ಪ್ರಶ್ನೆ ಇದರಲ್ಲಿದ್ದೇವೆ, ಸರಣಿಯಲ್ಲಿದ್ದೇವೆ. ಸೊ ಈ ಚಿತ್ರವನ್ನ ರಚಿಸಿ, ಅದರಲ್ಲಿ ಒಂದು ಕರ್ಣವನ್ನೆಳೆದು ನಂತರ ಕೆಲವು ಭಾಗಗಳನ್ನ ಛಾಯೀಕರಿಸಿ ಸಮಮಿತಿ ಆಕೃತಿಯನ್ನ ರಚಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡೋಣ ಇದನ್ನ ಹೇಗೆ ಮಾಡುದು ಅಂತ ಹೇಳಿ. ಓಕೆ, ನಾವೀಗ ಪ್ರಶ್ನೆಗೆ ಬರೋಣ. ಕಾಣ್ತಾ ಇದೆಯಾ? ಓಕೆ, ಈಗ ಇದಕ್ಕೆ ನಾವು ಹೇಗೆ ಇದ್ ಮಾಡುದು ಅಂತ ಹೇಳಿ. ಸೊ ನಾವು ಮೊದಲು ಸಮಮಿತಿ ಅಕ್ಷವನ್ನ ಎಳಿಬೇಕಾಗ್ತದೆ. ಇಲ್ಲಿಂದ ಹೀಗೆ ಮಾಡುದು. ಅನಂತರ ಇದಕ್ಕೆ ಏನ್ ಮಾಡುದು ಅಂತ ಹೇಳಿದ್ರೆ, ಅವರು ಕೊಟ್ಟಿದ್ದಾರೆಲ್ಲ ನೋಡಿ, ಹಾಗೆ ಸಮಮಿತಿ ಬರ್ಬೇಕಲ್ವಾ? ಸೊ ಅದಕ್ಕೋಸ್ಕರ ನಾವು ಅದೇ ಶೇಡ್ ಅನ್ನ, ನನಗೆ ಗ್ರೇ ಕಲರ್ ಇಲ್ಲಿ ಕಂಡಿತು, ಒಂದ್ ನಿಮಿಷ, ಗ್ರೇ ಕಲರ್ ಇಲ್ಲಿದೆ ಅಲ್ವಾ, ಇಲ್ಲಿ ಇದನ್ನ ಹಾಕಬೇಕು. ಅದೇ ಕಲರ್ ಆಗ್ಬೇಕಂತಲ್ಲ, ನೀವು ಇದನ್ನ ಫುಲ್ ಮಾಡ್ಬೇಕಾಗ್ತದೆ. ನನಗೆ ಮಾಡ್ಲಿಲ್ಲ ನಾನೀಗ ಚಿತ್ರ, ನೀವು ಅದನ್ನ ಮಾಡ್ಲೇಬೇಕಾಗ್ತದೆ. ಸೊ ಮತ್ತೆ ಇಲ್ಲಿ ಕೂಡ ಇರ್ಬೇಕಲ್ಲ, ಇಲ್ಲಿ ಕೂಡ ಮಾಡ್ಬೇಕು. ಆಯ್ತು, ಸಮಮಿತಿ ಅಕ್ಷ ರೆಡಿ ಆಯ್ತು. ಇಷ್ಟೇ ಆಯ್ತಾ?
ಅಂದ್ರೆ ಚಿತ್ರ ಇಷ್ಟೇ ಮಾಡ್ಲಿಕ್ಕೆ ಅದನ್ನ ಗೆರೆ ಎಳಿಬೇಕು, ಮತ್ತೆ ಅದರ ಅರ್ಧ ಭಾಗ ಇದ್ದ ಭಾಗ ಹೇಗಿದೆ ನೋಡಿ ಅದನ್ನ ಅದೇ ರೀತಿಯಲ್ಲಿ ಮಾಡುವಂತಹದ್ದು. ಸೊ ನೀವು ಈಗ ಫೋಲ್ಡ್ ಮಾಡುವಾಗ ಅದೇ ರೀತಿ ಅಂದ್ರೆ ಒಂದಕ್ಕೊಂದು ಭಾಗ ಆ ಬದಿ ಮತ್ತೆ ಈ ಬದಿ ಸರಿ ಇರ್ಬೇಕು ಅನ್ನೋದು, ಅದು ಸಮಮಿತಿ ಅಕ್ಷಕ್ಕೆ ಮಾಡುವಂತಹದ್ದು. ಸೊ ಇದಿಷ್ಟು 22ನೇ ಪ್ರಶ್ನೆಯ ಬಗ್ಗೆ. 23ನೇ ಪ್ರಶ್ನೆಗೆ ಬರೋಣ ನಾವೀಗ. ಸೊ 23ನೇ ಪ್ರಶ್ನೆಯಲ್ಲಿ ಏನ್ ಹೇಳ್ತಾ ಇದೆ ಅನ್ನೋದನ್ನ ನೋಡೋಣ. 23ನೇ ಪ್ರಶ್ನೆ ನೋಡಿ, ಒಂದು ಮೊತ್ತಕ್ಕೆ 3 ವರ್ಷಗಳಿಗೆ 5% ಬಡ್ಡಿ ದರದಲ್ಲಿ 450 ಬಡ್ಡಿ ದೊರೆಯುವ ಮೊತ್ತ ಕಂಡು ಹಿಡೀರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಏನ್ ಹೇಳಿದ್ದಾರೆ ಇಲ್ಲಿ, ಕೊಟ್ಟದೇನು 3 ವರ್ಷ ಕೊಟ್ಟಿದ್ದಾರೆ, ಬಡ್ಡಿ ದರ 5% ಅಂತ ಕೊಟ್ಟಿದ್ದಾರೆ, ಅಂದ್ರೆ ಶೇಕಡ. ಹಾಗಾದ್ರೆ ಬಡ್ಡಿ 450 ಸಿಗ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಮ್ಗೆ ಏನೆಲ್ಲ ಕೊಟ್ಟಿದ್ದಾರೆ ಅದನ್ನ ಬರ್ದು ತಗೊಳ್ಳುವ ನಾವು. ಸೊ ನಮ್ಗೆ ಸೂತ್ರ ಗೊತ್ತಿದೆ, ಎಸ್ ಅಂತ ಹೇಳಿದ್ರೆ PRT ಭಾಗಿಸು 100. ಇದು ಏನು, ಬಡ್ಡಿ ಕಂಡು ಹಿಡಿಯುವುದು ಅಲ್ವಾ. ಸೊ ಪಿ ಅಂತ ಹೇಳಿದ್ರೆ ಏನು, ಪಿ ಅಂತ ಹೇಳಿದ್ರೆ ಗೊತ್ತಿಲ್ಲ, ಮೊತ್ತ ಕಂಡು ಹಿಡಿಬೇಕು ನಾವು, ಗೊತ್ತಿಲ್ಲ ನಮಗೆ. ಆರ್ ಅಂತ ಹೇಳಿದ್ರೆ ಶೇಕಡ ಅಲ್ವಾ, 5%. ಟೈಮ್ ಎಷ್ಟು, ಟಿ ಅಂತ ಹೇಳಿದ್ರೆ ಟೈಮ್, ಟಿ ಎಷ್ಟು ಕೊಟ್ಟಿದ್ದಾರೆ, 3 ವರ್ಷ ಅಂತ ಕೊಟ್ಟಿದ್ದಾರೆ. ಹಾಗೆ ಎಸ್ ಅಂತ ಹೇಳಿದ್ರೆ ಏನ್ ಕೊಟ್ಟಿದ್ದಾರೆ, 450 ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ನಮ್ಗೆ ಏನಿಲ್ಲ, ಆ ಸೂತ್ರ ಗೊತ್ತಿದೆ, ನಾವು ಅದನ್ನ ಅದಕ್ಕೆ ಅನ್ವಯಿಸಬೇಕು. ಪಿ ಗೊತ್ತಿಲ್ಲ, ಆರ್ 5, ಟಿ 3 ಭಾಗಿಸು 100. ಈಗ ಎಲ್ಲ ಸಂಖ್ಯೆಗಳನ್ನ ಆ ಬದಿಗೆ ಕೊಂಡೋಗುವ, ಪಿ ಅನ್ನ ಹಾಗೆ ಇಡುವ. ಈಗ ಕೆಳಗಿದ್ದದ್ದು ಆ ಬದಿಗೆ ಹೋಗುವಾಗ ಮೇಲೆ ಹೋಗ್ತದೆ, 450ರ ಹತ್ರಕ್ಕೆ 100 ಬರ್ತದೆ, ಮೇಲಿದ್ದದೆಲ್ಲ ಕೆಳಗೆ ಬರ್ತದೆ, 5 × 3 ಕೆಳಗೆ ಬರ್ತದೆ. ಅಲ್ಲಿ ಉಳಿಯುವುದೇನು, ಪಿ ಮಾತ್ರ ಉಳಿತದೆ. ಸೊ 5ರಿಂದ 445 ಹೋಗ್ತದಲ್ವಾ, 5 1ಲಿ 5 9ಲಿ ಮತ್ತೆ 0 ಇದೆ. ಈ 9 ಕೂಡ 3ರಲ್ಲಿ ಹೋಗ್ತದಲ್ವಾ, ಎಷ್ಟ್ಲಿ 3ಲಿ 0. ಸೊ 30 × 100 ಎಷ್ಟಾಗ್ತದೆ, 30 × 100 ಅಂದರೆ 3000 ರೂಪಾಯಿ. ಆಯ್ತಾ, ಇದು ಏನು, ಅಸಲು ಬಡ್ಡಿ ಕೊಟ್ಟಿದ್ದಾರೆ. ಈಗ ಮೊತ್ತ ಕಂಡು ಹಿಡಿಬೇಕಲ್ಲ, ಮೊತ್ತ ಕಂಡು ಹಿಡಿಯುವುದು ಹೇಗೆ, ಪಿ ಭಾಗಿಸು SI. ಆಯ್ತಾ, ಪಿ ಅಂತ ಹೇಳಿದ್ರೆ 3000 ಅಂತ ನಮ್ಗೆ ಸಿಕ್ಕಿತು. ಹಾಗೆ ಅವನಿಗೆ ಬಡ್ಡಿ ಕಟ್ಲಿಕ್ಕೆ ಎಷ್ಟು, 450. ಇದನ್ನೆರಡನ್ನು ಕೂಡಿಸುವಾಗ ಎಷ್ಟು ಬರ್ತದೆ, 3450 ರೂಪಾಯಿಗಳು. ಇದು ಮೊತ್ತ ಅವನು ಒಟ್ಟಿಗೆ ಹಿಂದೆ ಕೊಡ್ಬೇಕಾದದ್ದು. ಆಯ್ತಾ, ಕೊನೆಯ ಪ್ರಶ್ನೆಗೆ ಹೋಗೋಣ, ಅಂದ್ರೆ 24ನೆಯ ಪ್ರಶ್ನೆಗೆ ಹೋಗೋಣ. 24ನೆಯ ಪ್ರಶ್ನೆ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಒಂದು ವೃತ್ತವನ್ನ ಎಳಿಬೇಕು. ವೃತ್ತವನ್ನ ಎಳೆದು ಏನ್ ಮಾಡ್ಬೇಕು, 5 ಸೆಂಟಿಮೀಟರ್ ತ್ರಿಜ್ಯ ಉಳ್ಳ ವೃತ್ತವನ್ನ ಎಳಿಬೇಕು. ಕೇಂದ್ರ O ಮತ್ತೆ OA ವ್ಯಾಸ, ತ್ರಿಜ್ಯ ಹಾಗೆ ವ್ಯಾಸ AB ಗುರುತಿಸಿ ಅಂತ ಹೇಳಿದ್ದಾರೆ. ನನಗೆ ಕರೆಕ್ಟ್ ಆಗಿ ಚಿತ್ರ ಮಾಡ್ಲಿಕ್ಕೆ ಆಗುದಿಲ್ಲ, ಬಟ್ ನಾನು ಟ್ರೈ ಮಾಡ್ತೇನೆ. ಹೇಗೆ ಅಂತ ಹೇಳಿದ್ರೆ, ಮೊದಲಿಗೆ ನೀವು ಸ್ಕೇಲ್ ಅನ್ನ ತಗೊಳ್ಬೇಕು. ಸ್ಕೇಲ್ ಅಲ್ಲಿ ನಿಮ್ಮದು ಏನಿರ್ತದೆ ಅಂತ ಹೇಳಿದ್ರೆ ನಂಬರ್ಸ್ ಇರ್ತದಲ್ವಾ, ಇದು 0ಯಿಂದ ಆದ್ರೆ ಇದು 0 ಆದ್ರೆ ಇದು 1 2 3 4 5 6 5 ಸೆಂಟಿಮೀಟರ್ ಎಷ್ಟು ಅಂತ ಹೇಳಿ ನಿಮ್ಮ ಕೈವಾರವನ್ನ ಇಲ್ಲಿ ಇಡಬೇಕು. ನಿಮ್ಗೆ ಗೊತ್ತಿದೆಯಲ್ವಾ ಕೈವಾರವನ್ನ ಹೇಗೆ ಇಡುದು ಅಂತ ಗೊತ್ತುಂಟ ನಿಮ್ಗೆ. ಕೈವಾರ ಒಂದು, ನಿಮ್ಮ ಕೈವಾರಕ್ಕೆ 2 ಪಾಯಿಂಟ್ ಇರ್ತದೆ. ಒಂದು ಸೈಡ್ ಅಲ್ಲಿ ಪೆನ್ಸಿಲ್ ಇರ್ತದೆ, ಇನ್ನೊಂದು ಸೈಡ್ ಅಲ್ಲಿ ಏನಿರ್ತದೆ, ಆ ಚೂಪು ಇರ್ತದೆ. ಆ ಚೂಪು 0 ಹತ್ರ ಇಡಬೇಕು, ಪೆನ್ಸಿಲ್ ಅನ್ನ 5ಕ್ಕೆ ಇಡಬೇಕು. ಆಗ ನಿಮ್ಗೆ 5 ಸೆಂಟಿಮೀಟರ್ ತ್ರಿಜ್ಯ ಒಂದು ಸಿಗ್ತದೆ. ಆಯ್ತಾ, ತ್ರಿಜ್ಯ. ಈಗ ಅನಂತರ ಅದರ ವೃತ್ತವನ್ನ ಎಳೆಯುವಂತಹದ್ದು. ಇಲ್ಲಿ ವೃತ್ತವನ್ನ ಎಳೆಯುವ 5 ಸೆಂಟಿಮೀಟರ್ ಉದ್ದದ ಒಂದು ವೃತ್ತವನ್ನ ಎಳೆಯುವ. ವೃತ್ತ ಬಂತು ನಮ್ಮದೀಗ 0. ಇದು ವೃತ್ತ ಕೇಂದ್ರ. ಹಾಗೆಯೇ ನಾನು ಒಂದು ಗೆರೆ ಎಳಿತೇನೆ ಹೀಗೆ. ಇದು ತ್ರಿಜ್ಯ, OA ತ್ರಿಜ್ಯ. ಹಾಗೆ AB ಅಂತ ಹೇಳಿದ್ದಾರೆ. ಹಾಗಾದ್ರೆ ಅದನ್ನ ಈಚೆಗೆ ಎಳಿಬೇಕು, A ಇಂದಲೇ ಎಳಿಬೇಕಾಗ್ತದೆ ನಾವು. ಸೊ ಇದು B, AB ತ್ರಿಜ್ಯ. ಸೊ O ವೃತ್ತ ಕೇಂದ್ರ, ಆಯ್ತಾ, OA ತ್ರಿಜ್ಯ, AB ಏನು, AB ಅನ್ನೋದು ವ್ಯಾಸ. ಇದಿಷ್ಟು ಇವತ್ತಿನ ತರಗತಿಯಲ್ಲಿ, ಅಂದ್ರೆ 24 ಪ್ರಶ್ನೆಗಳಿಗೂ ನಾವು ಉತ್ತರವನ್ನ ಕಂಡುಕೊಂಡೆವು. ತುಂಬಾ ಸುಲಭ ಇತ್ತು. ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ ಏನಿತ್ತು 7ನೇ ಅವರದು 6ನೇ ಅವರಿಗಿಂತ ಸುಲಭ ಇತ್ತು.
6ನೇವರೆಗೆ ತುಂಬಾ ಕ್ಯಾಲ್ಕುಲೇಷನ್ ಪಾರ್ಟ್ ಇತ್ತು, ನಿಮ್ಗೆ ಕ್ಯಾಲ್ಕುಲೇಷನ್ ಪಾರ್ಟೇ ಕಡಿಮೆ ಇದೆ, ಡೈರೆಕ್ಟ್ ಆಗಿರುವಂತಹದೇ ಎಲ್ಲವೂ ಕೇಳಿದ್ರು. ಸೊ ಸುಲಭ ಇತ್ತು ಅಂತ ಹೇಳಿ ನಾನು ಭಾವಿಸ್ತೇನೆ. ಈಗ ನಿಮ್ಮ ಕೆಲಸ ಇದೇ ರೀತಿಯ ಪ್ರಶ್ನೆಗಳನ್ನ ಕಲಿಯುವಂತಹದ್ದು. ಹಾಗೆ ಇದೇ ಇರುತ್ತೆ ಅಲ್ವಾ, ಸುತ್ತಳತೆ ಮತ್ತು ಏನು ವಿಸ್ತೀರ್ಣ ಅನ್ನೋ ಪಾಠ ಇದೆಯಲ್ಲ, ಅದರ ಫಾರ್ಮುಲಾಗಳನ್ನ ಕಲೀರಿ. ಓಕೆ, ನಾವು ಸ್ವಲ್ಪ ಬರೀತೇನೆ, ಬೇಕಾದ್ರೆ ನಿಮಗೆ ಸೂತ್ರಗಳು ಒಮ್ಮೆ ಬರೆಯೋಣ. ನಾವೀಗ ಸುತ್ತಳತೆ ಕಂಡು ಹಿಡಿಯುವುದಾದ್ರೆ, ಸುತ್ತಳತೆ ಅಂದ್ರೆ ಏನು ಮೊದಲಿಗೆ ಹೇಳಿ. ಎಲ್ಲ ಬಾಹುಗಳನ್ನ ಕೂಡಿಸಿದಾಗ ಎಲ್ಲಾ ಬಾಹುಗಳ ಮೊತ್ತವನ್ನ ಸುತ್ತಳತೆ ಅಂತ ಹೇಳ್ತೇವೆ. ಎಲ್ಲಾ ಬಾಹುಗಳ ಮೊತ್ತ ಅಂತ ಹೇಳಿದ್ರೆ ಎಲ್ಲ, ಈಗ ಒಂದು ಚಿತ್ರ ನೋಡಿ, ಈ ರೀತಿ ಒಂದು ಚಿತ್ರ ಇದೆ. ಇದು 3 ಸೆಂಟಿಮೀಟರ್, ಇದು 1 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್, ಇದು 1 ಸೆಂಟಿಮೀಟರ್, ಇದು 2 ಸೆಂಟಿಮೀಟರ್, 1 ಸೆಂಟಿಮೀಟರ್, 2 ಸೆಂಟಿಮೀಟರ್ ಅಂತ. ಇದೆಲ್ಲವನ್ನ ಕೂಡಿಸ್ಬೇಕು ನೀವು. 3 + 1 + 4 + 5 + 1 + 2 + 1 + 2, ಈಗ ಎಷ್ಟು ಬಂತು? ಅದು ಈ ಚಿತ್ರದ ಸುತ್ತಳತೆ ಆಗ್ತದೆ. ಆಯ್ತಾ? ಎಲ್ಲಾ ಬಾಹುಗಳನ್ನ ಕೂಡಿಸುವುದನ್ನ ಸುತ್ತಳತೆ ಅಂತ ಹೇಳ್ತವೆ. ಹಾಗೆ ನಿಮಗೆ ಅಲ್ಲಿ ಕೊಟ್ಟಿರುವಂತಹದ್ದು ಕೆಲವೊಂದು ಚೌಕದ ಸುತ್ತಳತೆ ಅಂತ ಇದೆ, ಆಯತದ ಸುತ್ತಳತೆ ಅಂತ ಕೂಡ ಇದೆ. ಓಕೆ, ಇದು ಆಯತ ತರ ಕಾಣ್ತಾ ಇರಬಹುದು ನಿಮ್ಗೆ. ಆಯತ ಅಂತ ಹೇಳಿದ್ರೆ ಇದು ಉದ್ದ ಆಗ್ತದೆ ಅಲ್ವಾ, ಇದು ಅಗಲ ಆಗ್ತದೆ. ಸುತ್ತಳತೆ, ಆಯತದ ಸುತ್ತಳತೆಯನ್ನ ಹೇಗೆ ಕಂಡು ಹಿಡಿಯುವುದು ಅಂತ ಹೇಳಿದ್ರೆ, ಆ ಸುತ್ತಳತೆಗೆ ಪೆರಿಮೀಟರ್ ಅಂತ ಹೇಳ್ತಾರೆ. ಸೊ ಪಿ ಅಂತ ಬರಿಬಹುದು. ಸೊ 2 ಸಲ L + B ಅಂದ್ರೆ 2 ಗುಣಿಸು 2 ಸಲ ಅಂತ ಹೇಳಿದ್ರೆ 2 ಗುಣಿಸು L + B. L ಅಂತ ಹೇಳಿದ್ರೆ ಉದ್ದ, B ಅಂತ ಹೇಳಿದ್ರೆ ಅಗಲ. ಆಯ್ತಾ? ಇದು ಸೂತ್ರ. ಇದರ ಪ್ರಕಾರ ಮಾಡಿಕೊಂಡು ನಾವು ಮತ್ತೆ ಹೋಗುವಂತಹದ್ದು. ಸೊ ಚೌಕ ಮಾಡ್ತೇನೆ. ಚೌಕದ ಎಲ್ಲಾ ಬಾಹುಗಳು ಸಮವಾಗಿರುವ ಕಾರಣ ಚೌಕದ ಸುತ್ತಳತೆ 4L. L ಅಂತ ಹೇಳಿದ್ರೆ ಉದ್ದ ಅಂತಲೇ. ಸೊ ಇಲ್ಲಿ ಇದು 2 ಸೆಂಟಿಮೀಟರ್ ಇದ್ರೆ ಇದನ್ನ ಹೇಗೆ ಮಾಡ್ತೀರಿ? 4 × 2 ಅಂತ ಹೇಳಿ ಮಾಡುವಂತಹದ್ದು. 8 ಸೆಂಟಿಮೀಟರ್ ಬರ್ತದೆ. CM ಅಂತ ಹೇಳಿದ್ರೆ ಸೆಂಟಿಮೀಟರ್. ಆಯ್ತಾ? ಇಲ್ಲಿ ನಾನೊಂದು ಪ್ರಶ್ನೆ ಕೊಡ್ತೇನೆ. ಇದು 4 ಸೆಂಟಿಮೀಟರ್, ಅಗಲ 2 ಸೆಂಟಿಮೀಟರ್. ಹೇಗೆ ಮಾಡ್ತೀರಿ ಇದನ್ನ? 2 × 4 + 2. 4 + 2 × 4 + 2 ಎಷ್ಟಾಗ್ತದೆ? 6. 2 × 12 ಸೆಂಟಿಮೀಟರ್. ಹೀಗೆ ಬರಿಬೇಕು. ಆಯ್ತಾ? ನಂತರ ಏನಿದೆ, ತ್ರಿಭುಜದಿದೆ. ತ್ರಿಭುಜ ಒಂದು ವೇಳೆ ಸಮಬಾಹು ತ್ರಿಭುಜ ಆಗಿದ್ರೆ, ಸಮಬಾಹು ತ್ರಿಭುಜ ಅಂತ ಹೇಳಿದ್ರೆ ಎಲ್ಲಾ ಬಾಹುಗಳು ಸಮ ಆಗಿದ್ರೆ, ಸಮಬಾಹು ತ್ರಿಭುಜದ ಏನು ಸುತ್ತಳತೆ 3A. 3 ಗುಣಿಸು ಯಾವುದೇ ಒಂದು ಬಾಹುವನ್ನು ಗುಣಿಸಿದ್ರೆ ಸಿಗ್ತದೆ. ಒಂದು ವೇಳೆ ಅದು ಬೇರೆ ಬೇರೆ ಆಗಿದ್ರೆ 3 ಸಹ ಬೇರೆ ಬೇರೆ ಆಗಿ ಕೂಡಿಸುವಂತಹದ್ದು. ಆಯ್ತಾ? ಮತ್ತೆ ನಿಮಗೆ ಏನು ಕೊಟ್ಟಿದ್ದಾರೆ? ಸುತ್ತಳತೆ, ವೃತ್ತದ ಸುತ್ತಳತೆ ಮತ್ತು ವೃತ್ತದ ಪರಿಧಿ ಒಂದೇ. ಕೆಲವೊಮ್ಮೆ ವೃತ್ತದ ಸುತ್ತಳತೆ ಅಂತ ಕೇಳ್ತಾರೆ, ಮತ್ತೊಮ್ಮೆ ಕೆಲವೊಮ್ಮೆ ವೃತ್ತದ ಪರಿಧಿ ಅಂತ ಹೇಳ್ತಾರೆ. ವೃತ್ತದ ಪರಿಧಿ ಮತ್ತು ಸುತ್ತಳತೆ ಒಂದೇ, ಇದು ನೆನಪಿರ್ಲಿ. ಪರಿಧಿ ಮತ್ತೆ ಸುತ್ತಳತೆ ಬೇರೆ. ನಾವು ಸುತ್ತಳತೆ ಹೇಳ್ತೇವೆ, ಆದ್ರೆ ವೃತ್ತಕ್ಕೆ ಏನಂತ ಹೇಳ್ತೇವೆ? ಇದನ್ನ ಪರಿಧಿ ಅಂತ ಹೇಳ್ತೇವೆ. 2πr ಆಗ್ತದೆ. ಪೈನ ಬೆಲೆ ಎಷ್ಟು? 2 ಗುಣಿಸು ಪೈನ ಬೆಲೆ ಅಂತ ಹೇಳಿದ್ರೆ 22/7. ಮತ್ತೆ r ಅಂತ ಹೇಳಿದ್ರೆ ತ್ರಿಜ್ಯ. ಇಲ್ಲಿ r ಅನ್ನೋದು ಏನು? ತ್ರಿಜ್ಯ. ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ ಅಷ್ಟನ್ನ ಮಾಡುವಂತಹದ್ದು. ಈಗ ಒಂದು ವೇಳೆ ಇಲ್ಲಿ ತ್ರಿಜ್ಯ 7 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಇದನ್ನ ಹೇಗೆ ಮಾಡ್ತೀರಿ ನೀವು? 2 ಗುಣಿಸು 22/7 ಗುಣಿಸು 7. r ಅಂದ್ರೆ ಎಷ್ಟು? 7. ಈಗ 7 7 ಕ್ಯಾನ್ಸಲ್ ಆಯ್ತಾ? 2 22 ಎಷ್ಟಾಯ್ತು? 44 ಸೆಂಟಿಮೀಟರ್ ಆಯ್ತು. ಆಯ್ತಾ? ಇದು ವೃತ್ತದ ಬಗ್ಗೆ ಆಯ್ತು. ಮತ್ತೆ ಇರುವಂತಹದ್ದು ಏನು? ವಿಸ್ತೀರ್ಣಗಳು. ವಿಸ್ತೀರ್ಣದ ಸೂತ್ರ ಕೊಟ್ಟಿದ್ದಾರೆ. ವಿಸ್ತೀರ್ಣದ ಸೂತ್ರ ಇದೆ. ಸೊ ವಿಸ್ತೀರ್ಣದ ಸೂತ್ರದಲ್ಲಿ ಕೂಡ ಮೊದಲಿಗೆ ಚೌಕದ್ದೇ ಇದೆ. ಚೌಕದ್ದು ಮಾಡುವ. ಚೌಕದ ವಿಸ್ತೀರ್ಣದ ಸೂತ್ರ, ವಿಸ್ತೀರ್ಣವನ್ನ ನಾವು ಏರಿಯಾ ಅಂತ ಹೇಳ್ತೇವೆ. ಸೊ ಹಾಗಾಗಿ A ಅಂತ ಬರಿತೇವೆ. ವಿಸ್ತೀರ್ಣವನ್ನ ಚೌಕದ ನೋಡಿ, ಎಲ್ಲಾ ಬಾಹುಗಳು ಸಮವಾಗಿರುವ ಕಾರಣ ಬಾಹು ಗುಣಿಸು ಬಾಹು. ಆಯ್ತಾ? ಇದರ ಸೂತ್ರ ಹೇಗೆ? ಬಾಹು
ಗುಣಿಸು ಬಾಹು. ಬಾಹುವನ್ನು ನಾವಾಗ ಎಲ್ ಅಂತ ಕರೆದ್ವಿ ಅಲ್ವಾ. ಎಲ್ ಗುಣಿಸು ಎಲ್ ಅಂತ ಹೇಳಿದ್ರೆ ಏನು? ಎಲ್ ನ ವರ್ಗ. ಒಂದು ವೇಳೆ ಇದು 2 ಸೆಂಟಿಮೀಟರ್ ಇತ್ತು, 2 ಮೀಟರ್ ಅಥವಾ 2 ಸೆಂಟಿಮೀಟರ್ ಇತ್ತು, ಈಗ ಹೇಗೆ ಮಾಡ್ತೀನಿ? 2 ಗುಣಿಸು 2 ಅಂದರೆ 4 ಸೆಂಟಿಮೀಟರ್ ಸ್ಕ್ವೇರ್, ವರ್ಗ ಮೇಲೆ ಬರಿಬೇಕು ಆಯ್ತಾ. ಹೀಗೆ, ಅಥವಾ ವರ್ಗ ಸೆಂಟಿಮೀಟರ್ ಅಂತ ಕೂಡ ಬರಿಬಹುದು. ಇದು ಚೌಕದ್ದಾಯ್ತು. ಆಯತದ್ದು ಆಯತದ್ದು ಹೇಗೆ ಬರ್ತೀರಿ? ಆಯತದ ವಿಸ್ತೀರ್ಣವನ್ನ ಹೇಗೆ ಮಾಡ್ತೀನಿ? ಇದು ಸುಲಭ. ಉದ್ದ ಗುಣಿಸು ಅಗಲ ಆಯ್ತಾ. ಉದ್ದ ಮತ್ತು ಅಗಲವನ್ನ ಗುಣಿಸಿದ್ರೆ ಆಯ್ತು. ಅಲ್ಲಿ ಕೂಡಿಸಿ 2ರಿಂದ ಗುಣಿಸಬೇಕು. ಇಲ್ಲಿ ಈಗ ಇದು ಉದ್ದ 2 ಸೆಂಟಿಮೀಟರ್, ಅಗಲ 1 ಸೆಂಟಿಮೀಟರ್ ಇದೆ. ಏನ್ ಮಾಡ್ತೀರಿ? ಎಲ್ ಗುಣಿಸು ಬಿ ಆಯ್ತಾ. ಇಂಗ್ಲಿಷ್ ನಲ್ಲಿ ಬರೆಯುವುದಾದ್ರೆ ಎಲ್ ಗುಣಿಸು ಬಿ. ಸೊ ಹೇಗ್ ಮಾಡ್ತೀರಿ? 2 ಗುಣಿಸು 1 ಅಂತ ಹೇಳಿದ್ರೆ 2. ಹೀಗೆ ಕೂಡ ಬರಿಬಹುದು. ನಾನಾಗ ಹೇಳಿದೆಲ್ಲ ವರ್ಗ ಸೆಂಟಿಮೀಟರ್ ಅಂತ ಹೇಳಿ ಹೀಗೂ ಬರಿಬಹುದು, ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಮೇಲೆ ನಾನು ಬರ್ದೆ ನೋಡಿ ಹಾಗೂ ಬರಿಬಹುದು. ಇದು ಆಯತದ ಬಗ್ಗೆ ಆಯ್ತು. ಹಾಗೆಯೇ ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ. ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಬೇಕಾದ್ರೆ ಅವರು ನಿಮಗೆ ಏನ್ ಕೊಡ್ಬೇಕು? ಎತ್ತರವನ್ನ ಕೊಡ್ಬೇಕು. ಎತ್ತರ ಅನ್ನೋದು ಇದು ನೋಡಿ, ಮೇಲಿಂದ ಪಾದಕ್ಕೆ ಎಳೆದ ಲಂಬ ಅಂತ ಹೇಳಿದ್ರೆ 90 ಡಿಗ್ರಿ ಆಗಿರ್ಬೇಕು. ಇದು ಎತ್ತರ ಅಥವಾ ಹೈಟ್ ಅಂತ ಹೇಳ್ತೇವೆ. ಎತ್ತರ. ಇದು ಪಾದ. ಇದು ಕೆಳಗೆ ಏನ್ ಕಾಣ್ತಾ ಇದೆ ನೋಡಿ, ತ್ರಿಭುಜ ಹೇಗೆ ನಿಂತುಕೊಂಡಿದೆ ಅದು ಪಾದ ಆಗ್ತದೆ. ಸೊ ತ್ರಿಭುಜದ ವಿಸ್ತೀರ್ಣದ ಸೂತ್ರ, ವಿಸ್ತೀರ್ಣ ಅಂತ ಹೇಳಿದ್ರೆ ಎ ಅರ್ಧ ಗುಣಿಸು ಬಿ ಗುಣಿಸು ಎಚ್, ಅಂದರೆ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಈಗ ಇಲ್ಲಿ ಎತ್ತರ 2 ಸೆಂಟಿಮೀಟರ್, ಪಾದ 3 ಸೆಂಟಿಮೀಟರ್ ಇದೆ. ಏನ್ ಮಾಡ್ತೀರಿ? ಅರ್ಧ, ಪಾದ ಎಷ್ಟು? 3 ಸೆಂಟಿಮೀಟರ್, ಎತ್ತರ ಎಷ್ಟು? 2 ಸೆಂಟಿಮೀಟರ್. ಈ 2 ಸೆಂಟಿಮೀಟರ್ ಕೆಳಗಿರುವ 2 ಸೆಂಟಿಮೀಟರ್ ಮೇಲಿರುವ 2 ಕಟ್ ಮಾಡ್ತದೆ ಅಲ್ವಾ ಒಂದ್ಲಿ. ಸೊ ಎಷ್ಟಾಯ್ತು? 3 ವರ್ಗ ಸೆಂಟಿಮೀಟರ್. ಇದು ಏನಾಯ್ತು? ಉತ್ತರ ಆಯ್ತು ಆಯ್ತಾ. ಹಾಗೆಯೇ ವೃತ್ತದ್ದು ಕೊಟ್ಟಿದ್ದಾರೆ. ವೃತ್ತದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಉಂಟು. ವೃತ್ತದ ವಿಸ್ತೀರ್ಣ ಇದೆ. ಸೊ ಏರಿಯಾ ಅದು ಪೈ ಆರ್ ನ ಸ್ಕ್ವೇರ್. ಪೈ ಅಂತ ಹೇಳಿದ್ರೆ ಅದರ ಬೆಲೆ ಎಷ್ಟು? 22/7. ಮತ್ತೆ ಆರ್ ಅಂತ ಹೇಳಿದ್ರೆ ತ್ರಿಜ್ಯ ಗುಣಿಸು ತ್ರಿಜ್ಯ, ತ್ರಿಜ್ಯ ಗುಣಿಸು ತ್ರಿಜ್ಯ. ಒಂದು ವೇಳೆ ನಿಮ್ಗೊಂದು ವೃತ್ತ ಕೊಟ್ಟಿದ್ದಾರೆ, ಅದರ ತ್ರಿಜ್ಯ 14 ಸೆಂಟಿಮೀಟರ್. ಈಗ ಏನ್ ಮಾಡ್ತೀರಿ? 22/7, 14 ಗುಣಿಸು 14, 7 1 7 2. ಮತ್ತೆ ಏನ್ ಮಾಡಬೇಕು? 22 ಗುಣಿಸು 2 ಗುಣಿಸು 14 ಎಲ್ಲವನ್ನ ಗುಣಿಸ್ಬೇಕು. 22 ಗುಣಿಸು 2 ಅಂತ ಹೇಳಿದ್ರೆ ಎಷ್ಟಾಗ್ತದೆ? 14 ಆಗ್ತದೆ. ಹಾಗೆಯೇ 14 ಗುಣಿಸು 44, 14 44 ಗುಣಿಸು 14. ಸೊ 616 ಆಗ್ತದೆ ಉತ್ತರ. 616. ಇಲ್ಲಿ ಕೂಡ ಸೆಂಟಿಮೀಟರ್ ಸ್ಕ್ವೇರ್, ವರ್ಗ ಸೆಂಟಿಮೀಟರ್ ಅಂತ ಹೇಳಿ ಮಾಡಬೇಕು. ಹಾಗೆ ಮತ್ತೊಂದು ನಿಮ್ಗೆ ಚಿತ್ರ ಇರುವಂತಹದ್ದು ಯಾವ್ದ್ರದ್ದು? ಸಮಾಂತರ ಬಾಹುದು ಅಲ್ವಾ. ಸಮಾನಾಂತರ ಚತುರ್ಭುಜದ ಕೊಟ್ಟಿದ್ದಾರೆ, ಸಮಾಂತರ ಚತುರ್ಭುಜ ಕೊಟ್ಟಿದ್ದಾರೆ ನಿಮಗೆ. ಅದರ ವಿಸ್ತೀರ್ಣ ಕಂಡು ಹಿಡಿಲಿಕ್ಕೆ ಕೇಳಿದ್ದಾರೆ. ಸೊ ಇಲ್ಲಿಂದ ಒಂದು ನಾವು ಗೆರೆ ಎಳಿತೇವೆ, ಇದನ್ನ ಎಚ್ ಅಂತ ಹೇಳ್ತೇವೆ. ಇದು ಕೆಳಗಿನ ಒಂದು ಇದೆಯಲ್ವಾ, ಅದನ್ನ ಪಾದ ಅಂತ ಹೇಳ್ತೇವೆ. ಸೊ ಸಮಾಂತರ ಚತುರ್ಭುಜ, ಸಮಾನಾಂತರ ಚತುರ್ಭುಜದ ವಿಸ್ತೀರ್ಣ ಅಂತ ಹೇಳಿದ್ರೆ ಬಿ ಗುಣಿಸು ಎಚ್, ಅಂದರೆ ಪಾದ ಗುಣಿಸು ಎತ್ತರ. ಈಗ ಎತ್ತರ 4 ಸೆಂಟಿಮೀಟರ್, ಪಾದ 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹೇಗೆ ಕಂಡು ಹಿಡಿತೀರಿ ಉತ್ತರ? ಪಾದ ಬಿ ಅಂತ ಹೇಳಿದ್ರೆ 5, ಎತ್ತರ ಅಂತ ಹೇಳಿದ್ರೆ 4, 5 4 20 ಸೆಂಟಿಮೀಟರ್. ಇದಿಷ್ಟು ವಿಸ್ತೀರ್ಣ ಮತ್ತು ಏನಿತ್ತು
ಸುತ್ತಳತೆ ಇತ್ತು. ಅದರ ಪಾಠದ ಎಲ್ಲ ಸೂತ್ರಗಳನ್ನ ನಾವು ಹೆಚ್ಚಾಗಿ ಎಲ್ಲ ಸೂತ್ರಗಳನ್ನ ಕವರ್ ಮಾಡಿದ್ದೇವೆ ಅಂತ ಹೇಳಿ ಭಾವಿಸ್ತೇನೆ. ಹಾಗೆ ನಿಮ್ಮಲ್ಲಿ ಏನಾದ್ರೂ ಬೇರೆ ಏನಾದ್ರೂ ಇದ್ರೆ ಅದನ್ನ ಕಲೀರಿ, ಡೌಟ್ ಇದ್ರೆ ಅದನ್ನ ಕೇಳ್ಬಹುದು. ಬಟ್ ನಾಳೆ ಒಳಗೆ ಆಗ್ಬೇಕು ನನಗೆ, ಮತ್ತೆ ನಾಳೆ ಬೆಳಿಗ್ಗೆ ನಂತರ ನನಗೆ ಕ್ಲಾಸ್ ಅಲ್ಲಿ ಇರುವ ಕಾರಣ ಅದು ಆಗುದಿಲ್ಲ. ಸೊ ಹಾಗೆ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾವು 7ನೇ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಏನ್ ಮಾಡಿದ್ದೇವೆ, ಚರ್ಚಿಸಿದ್ದೇವೆ. ವಿಡಿಯೋಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ನನಗೆ ಗೊತ್ತಿದೆ ಇದು ವಿಡಿಯೋ ತುಂಬಾ ಸ್ಲೋ ಆಗಿರ್ತದೆ, ಸೊ ಇದರ ಸ್ಪೀಡ್ ಅನ್ನ ಜಾಸ್ತಿ ಮಾಡಿ ಕೇಳಿ. ಸೊ 2x ಅಲ್ಲಿ ಇಡಬಹುದು, ಅಥವಾ 1.5 ಅಥವಾ 1.75 ಅಲ್ಲಿ ಇಟ್ರೆ ನಿಮಗೆ ಸ್ವಲ್ಪ ಫಾಸ್ಟ್ ಹೋಗ್ತದೆ ವಿಡಿಯೋ, ಅದಕ್ಕೋಸ್ಕರ. ಆಯ್ತಾ? ಸೊ ಧನ್ಯವಾದಗಳಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಬಾಯ್ ಬಾಯ್, ಧನ್ಯವಾದಗಳು.